ಈ ಒಂದು ಸಭೆಗೆ ಅಭಿವೃದ್ಧಿಯ ಅಧಿಕಾರಿಗಳು ನವ ಕಲ್ಯಾಣ ಕರ್ನಾಟಕದ ನಿರ್ಮಾಣಕ್ಕಾಗಿ ಸುಮಾರು 1,74,000 ಕೋಟಿಯ ಬಜೆಟ್ ಅನ್ನ ಮಂಡನೆಯನ್ನು ಮಾಡೋದ್ರ ಮುಖಾಂತರ ಇಡೀ ರಾಜ್ಯದ ಜನತೆಯ ಮುರುಗೇಶ್ ನಿರಾಣಿ ಸಾಹೇಬರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಜನಪ್ರಿಯ ಸಚಿವರಾದಂತ ಈ ಭಾಗದ ಮಹಿಳೆಯರನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ಜನಪ್ರಿಯ ಸಚಿವರಾದಂತ ಉಪಮುಖ್ಯಮಂತ್ರಿಗಳು ಮತ್ತು ಹಾಲಿ ಪಕ್ಷದ ಉಪಾಧ್ಯಕ್ಷರಾದಂತ ಶ್ರೀ ಲಕ್ಷ್ಮಣ್ ಸವದಿ ಸಾಹೇಬರನ್ನ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೂತನವಾಗಿ ವಿಜೇಂದ್ರ ಯಡಿಯೂರಪ್ಪ ಸಾಹೇಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ಪರಿಷತ್ತಿಗೆ ಸತತವಾಗಿ 2ನೇ ಬಾರಿ ಆಯ್ಕೆಗೊಂಡಂತ ಹಿರಿಯರಾದಂಥ BG ಪಾಟೀಲ್ ಸಾಹೇಬರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಪಕ್ಷದ ಪ್ರಧಾನ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಈಶ್ವರ್ ಸಿಂಗ್ ಠಾಕೂರ್ ಅವರನ್ನ ಮತ್ತು ಪಕ್ಷದ ಹಿಂದಿನ ಶಾಸಕರಾದಂತಹ ದೊಡ್ಡಗೌಡರನ್ನ ಮತ್ತು ಮರಾಠ ನಿಗಮದ ಅಧ್ಯಕ್ಷರಾದ ನಮ್ಮೆಲ್ಲರ ನಾಯಕರು ಹಿಂದಿನ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಸಾಹೇಬರು ಈ ಭಾಗದ ಅಭಿವೃದ್ಧಿ ನಿರ್ಮಾಣಕ್ಕಾಗಿ ಇವತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರು ಮೊದಲನೇ ಮುಖ್ಯಮಂತ್ರಿ ಇವತ್ತು 3,000 ಕೋಟಿ ರೂಪಾಯಿ ಇವತ್ತು ಈ ಭಾಗದ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ 1,500 ಕೋಟಿ ರೂಪಾಯಿ ಘೋಷಣೆಯನ್ನ ಮಾಡಿ ಬಜೆಟ್ ನಲ್ಲಿ 1,500 ಕೋಟಿ ರೂಪಾಯಿ ಕೊಟ್ಟಂತದ್ದು ಇಡೀ ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸಾಹೇಬ್. ಅಂದ್ರೆ ಇವತ್ತಿನ ಈ 3 ತಂಡಗಳಲ್ಲಿ ಸಭೆಯಲ್ಲಿ ಇವತ್ತು ಮುಕ್ತಾಯ ಕಾರ್ಯಕ್ರಮ ಇವತ್ತು ಕಲಬುರಗಿದಲ್ಲಿ ಮಾಡ್ತಾ ಇದ್ವಿ. ಅಂದ್ರೆ ಮುಕ್ತಾಯ ಸಾಧನೆಗಳ ಒಂದು ಪುಸ್ತಕವನ್ನ ಸಾಧ್ಯವಾದಷ್ಟು ಬೇಗನೆ ನಿಮ್ಮೆಲ್ಲ ಬೂತ್ಗಳಿಗೆ ತಲುಪುವಂತೆ ಪ್ರಿಂಟ್ ಮಾಡಿ ನಮ್ಮ ಪಕ್ಷದವರು ತಮಗೆ ಕೊಡ್ತಾರೆ. ಹೆಚ್ಚಿನ ಒಂದು ಪ್ರಿಂಟ್ಗಳನ್ನು ಮಾಡಿ ಪ್ರತಿಯೊಂದು ಮನೆಗೂ ಒಂದು ಬುಕ್ ನಮ್ಮ ಸಾಧನೆ ಸಂಸದರೇ ಮತ್ತು ವೇದಿಕೆ ಮೇಲಿದ್ದಂತ ಎಲ್ಲ ಗೌರವಾನ್ವಿತ ಗುರು ಹಿರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಮತ್ತು ತಾಯಿಯಂದ್ರೆ, ಯಾಕಂದ್ರೆ ಇವತ್ತು ಮಾತನ್ನ ಉಳಿಸಿಕೊಳ್ಳುವಂತ ಕೆಲಸ ಮಾನ್ಯ ಬೊಮ್ಮಾಯಿ ಸಾಹೇಬರು ಮಾಡಿದ್ದಾರೆ. ಅದೇ ರೀತಿ ಕೇವಲ 1,500 ಕೋಟಿ ಜೊತೆಯಲ್ಲಿ ಇನ್ನೂ 1,500 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಮಾತನ್ನ ಕೇವಲ ಘೋಷಣೆಯನ್ನಾಗಿ 3,000 ಕೋಟಿ ರೂಪಾಯಿ ಘೋಷಣೆಯನ್ನ ಮಾಡಿ ಈ ಭಾಗದ ಅಭಿವೃದ್ಧಿಗಾಗಿ ಇವತ್ತಿನ ದಿವಸ ಚಾಲನೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕದ ಏನೋ ಅಮೃತ ಮಹೋತ್ಸವ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಲಕ್ಷಾಂತರ ಈ ಭಾಗದಲ್ಲಿರುವಂತಹ ಜನರಿಗೆ ಸೇರಿಸಿ ಆ ಒಂದು ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ भारत माता की बोलो, भारत माता की। ಕಲಬುರಗಿ ವಿಭಾಗದ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯ ಪದಾಧಿಕಾರಿಗಳ ಸಭೆ, ಕೋರ್ ಕಮಿಟಿ ಇವತ್ತು ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಮೇಲ್ಪಟ್ಟಿರುವಂತಹ ಎಲ್ಲ ಪ್ರಮುಖರ ಈ ಸಭೆಯಲ್ಲಿ ಭಾಗವಹಿಸಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರಾದಂಥ ಮುರುಗೇಶ್ ನಿರಾಣಿಯವರೇ, ಸಚಿವ ಸಂಪುಟದ ಸಹೋದ್ಯೋಗಿಗಳು ಆತ್ಮೀಯರಾದಂಥ ಶ್ರೀ ರಾಮುಲು ಅವರೇ, ಅಶ್ವಥ್ ನಾರಾಯಣ ಅವರೇ, ಪಕ್ಷದ ಉಪಾಧ್ಯಕ್ಷರು ಹಿಂದಿನ ಉಪಮುಖ್ಯಮಂತ್ರಿಗಳು ಆತ್ಮೀಯರಾದ ಲಕ್ಷ್ಮಣ್ ಸವದಿ ಅವರೇ, ಇನ್ನೊಬ್ಬ ಉಪಾಧ್ಯಕ್ಷರು ಯುವ ನಾಯಕರು ನನ್ನ ಆತ್ಮೀಯರಾದಂಥ ಶ್ರೀ ವಿಜೇಂದ್ರ ಅವರೇ,
ಸಂಸತ್ ಸದಸ್ಯರಂತ ಉಮೇಶ್ ಜಾಧವ್ ಅವರೇ, ಅಧ್ಯಕ್ಷತೆ ವಹಿಸಿರುವಂತಹ ಶಾಸಕರು KKRDB ಅಧ್ಯಕ್ಷರು ಆತ್ಮೀಯರಂತ ದತ್ತಾತ್ರೇಯ ಪಾಟೀಲ್ ಅವರೇ, KCC ಬ್ಯಾಂಕಿನ ಅಧ್ಯಕ್ಷರು ಶಾಸಕರಾದಂಥ ಶ್ರೀ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರೇ, ಶಾಸಕ ಮಿತ್ರರು ಹಿರಿಯರಾದಂಥ ಸುಭಾಷ್ ಗುತ್ತೇದಾರ್ ಅವರೇ, ಬಸವರಾಜ್ ಮುತ್ತಿಮೂಡ್ ಅವರೇ, ಅವಿನಾಶ್ ಜಾಧವ್ ಅವರೇ, ಅಧ್ಯಕ್ಷರು ನಗರ ಅಧ್ಯಕ್ಷರಾದಂಥ ಶ್ರೀ ಸಿದ್ದಾಜಿ ಪಾಟೀಲ್ ರೇ, ಜಿಲ್ಲಾಧ್ಯಕ್ಷರಾದಂಥ ಶಿವರಾಜ್ ಪಾಟೀಲ್ ರೇ, ರಾಜ್ಯದ ಉಪಾಧ್ಯಕ್ಷರು ಆತ್ಮೀಯರು ಹಿರಿಯರಾದಂಥ ಮಲ್ಕಯ್ಯ ಗುತ್ತೇದಾರ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಸುಶೀಲ್ ನಮೂಸಿ ಅವರೇ, ಸುನೀಲ್ ವಲ್ಲಾಪುರ್ ಅವರೇ, ಬಿಜೆಪಿ ಪಾಟೀಲ್ ರೇ, ಮಾಜಿ ಶಾಸಕರಾದ ದೊಡ್ಡಪ್ಪ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವಂಥ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಒಬ್ಬ ಚುನಾವಣೆಯ ತಂತ್ರಗಾರಿಕೆಯಲ್ಲಿ ಹೆಸರು ಮಾಡಿರುವಂತಹ ಒಂದು ಹೆಸರು ಪ್ರಶಾಂತ್ ಕಿಶೋರ್. ಅವರು ಪಕ್ಷಗಳಿಗೆ ಹೆಂಗೆ ಚುನಾವಣೆಯನ್ನ ಮಾಡಬೇಕು, ಯಾವ ತಂತ್ರಗಾರಿಕೆಯನ್ನು ಹೂಡಬೇಕು ಅನ್ನುವಂಥದ್ದನ್ನು ಹೇಳಿಕೊಡೋದ್ರಲ್ಲಿ ಬಹಳ ಪರಿಣಿತರು ಅಂತ ಹೇಳಿ ಬೇರೆ ಬೇರೆ ಪಕ್ಷ ಅವರ ಸಹಾಯವನ್ನು ತೆಗೆದುಕೊಂಡು ಬಹಳ ದೊಡ್ಡ ಹೆಸರಿದೆ. ಕಾಂಗ್ರೆಸ್ ಪಕ್ಷದವರು ಅವರನ್ನ ನಮಗೆ ಸಲಹೆ ಕೊಡ್ರಿ ಅಂತ ಕೇಳ್ತಾ ಇದ್ರು. ಮೊನ್ನೆ ಏನ್ ಮಾಡಿದ್ರು ಅಂದ್ರೆ, ಸಲಹೆ ಬೇಡ, ನೀವು ನಮ್ಮ ಪಕ್ಷಕ್ಕೆ ಸೇರ್ಕೊಂಡು ಬಿಡ್ರಿ ಮತ್ತು ನಮ್ಗೆಲ್ಲ ತಂತ್ರಗಾರಿಕೆ ನಮಗೆ ಹೇಳ್ಬೇಕು, ಬೇರೆ ಯಾವ ಪಕ್ಷಕ್ಕೆ ಹೇಳ್ಬಾರ್ದು. ಅವರು 2 ಸಭೆಗಳನ್ನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ ಮಾಡಿದ್ರು. ಅವರು ಹೇಳಿದ್ರು, ವಿಚಾರ ಮಾಡ್ರಿ, ಮತ್ತು ನಾನು ನಿಮ್ಮ ಪಕ್ಷಕ್ಕೆ ಬಂದ್ರೆ ಕೆಲವು ಸತ್ಯಗಳನ್ನು ಹೇಳಬೇಕಾಗ್ತದೆ, ನೀವು ಕೇಳಾಗ್ತಾ ಇರಿದ್ರೆ ಬರ್ತೀನಿ, ಇಲ್ಲ ನಾನು ಬರೋದಿಲ್ಲ, ಇಲ್ಲಿಲ್ಲ ನೀವು ಬರ್ರಿ, ಇದನ್ನ ಒಂದ್ಸತಿ ಸರಿ ಮಾಡ್ಬೇಕಾಗಿ ನೀವು ಪಕ್ಷಕ್ಕೆ ಬರ್ರಿ, ನಾನು ಹೇಳಿದ್ದನ್ನ ನೀವು ಅನುಷ್ಠಾನ ಮಾಡಬೇಕು, ಆಯ್ತು ನೀವು ಬರ್ರಿ. ಅವ್ರು ಮೊದಲನೇ ಸರಿ ಏನ್ ಕೊಟ್ಟರು ಗೊತ್ತಾ? ಗಾಂಧಿ ಪರಿವಾರ ಕಾಂಗ್ರೆಸ್ ಅಧ್ಯಕ್ಷರಿಂದ ಬಿಡಬೇಕು ಅಂತ. ಏನು? ಗಾಂಧಿ ಪರಿವಾರ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಬಿಡಬೇಕು ಅಂತ. ಯಾರು ಪಕ್ಷಕ್ಕೆ ಬರ್ರಿ ಅಂತ ಹೇಳಿದ್ರು ಅವರೇ ನೀವು ಜಾಗ ಖಾಲಿ ಮಾಡಿ ಅಂತ. ಅಷ್ಟೇ ಅಲ್ಲ, ನೀವು ಇದ್ರಾಗ ಯಾವುದಕ್ಕೂ ಕೂಡ ಈಗ ಪಕ್ಷದ ಸಂಘಟನೆಗೆ ಕೈ ಹಾಕಬಾರದು. ಈ ಪಕ್ಷವನ್ನ ಬೇರೆಯವರೇ ನಡೆಸಬೇಕು. ಇದು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ. ಇಲ್ಲಿ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಕಾಂಗ್ರೆಸ್ ನಾಯಕರು ತಿಳ್ಕೋಬೇಕು, ಇದು ನಿಮ್ಮ ಪಕ್ಷದ ಪರಿಸ್ಥಿತಿ. ನಿಮ್ಮ ಪಕ್ಷದ ಸಲಹೆಗಾರರೇ ರಾಷ್ಟ್ರೀಯ ಅಧ್ಯಕ್ಷರ ಜಾಗ ಖಾಲಿ ಮಾಡಬೇಕು ಅಂದಾಗ ಕರ್ನಾಟಕ ಜನತೆ ಬಿಡ್ತದ? ನಿಮ್ಮನ್ನ ವಿರೋಧ ಪಕ್ಷದ ಸ್ಥಾನದಿಂದಲೂ ಕೂಡ ಖಾಲಿ ಮಾಡೋದು ಗ್ಯಾರಂಟಿ ಅನ್ನುವಂಥ ಮಾತನ್ನ ನಾನು ಹೇಳ್ತೀನಿ. ರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇದೆ. ಇರುವುದು ಐದು ರಾಜ್ಯಗಳ ಇಲೆಕ್ಷನ್ ನಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಅಧಿಕಾರ ಇತ್ತು, ಪಂಜಾಬ್. ನಮ್ಮ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಹೇಳಿದ್ರು, ನಾವ್ ಹೆಂಗಿದ್ರು 4 ರಾಜ್ಯದಾಗ ಇರಲಿಲ್ಲ, ಅದೇ ದೊಡ್ಡ ಮಾತು, ಸೋಲೋದೇನು ದೊಡ್ಡ ಮಾತಲ್ಲ, ಪಂಜಾಬ್ದಾಗ ಬಂದಿದ್ವಿ, ನಮ್ಮ ತಪ್ಪಿನಿಂದ ನಾವು ಸೋಲು. ಅದಕ್ಕೆ ನಾ ಎದ್ದು ನಿಂತು ಹೇಳಿದೆ, ಸಿದ್ದರಾಮಯ್ಯ ಮುಚ್ಚಿಡಕ್ಕೆ ಹೋಗಲಿ, 4 ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರ 5 ವರ್ಷ ಆಡಳಿತವನ್ನ ಮಾಡಿ ಮತ್ತೊಮ್ಮೆ ಆ 4 ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಜನ ತಂದಿದ್ದಾರೆ. ಅಂತ ಸುಶಾಸನವನ್ನ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ. ನಿಮ್ದು ಇರೋದೊಂದು ರಾಜ್ಯ, ಅದನ್ನು ಉಳಿಸ್ಕೊಳ್ಳಕ್ಕಾಗಲಿಲ್ಲ, ದಿಕ್ಕೆಟ್ಟು ಹೋಗಿದೆ. ಇದು ನಿಮ್ಮ ಅಧಿಕಾರ, ನಿಮ್ಮ ಅಧಿಕಾರದ ಶೈಲಿ. ಕರ್ನಾಟಕದಲ್ಲೂ ಆಗೋದಾಗಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಬರುವಂತ 2023ರಲ್ಲಿ ಬಿಜೆಪಿ ಆಡಳಿತ ಏನಿದೆ, ಕಳೆದ 2.5 ವರ್ಷ
ಸನ್ಮಾನ್ಯ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ಆಡಳಿತ ಮತ್ತು ಈ ಬರುವಂತ ಒಂದು ವರ್ಷದ ಆಡಳಿತ ಜನಪರವಾಗಿರುವಂತಹ ಆಡಳಿತವನ್ನು ಕೊಟ್ಟು ಕಾರ್ಯಕ್ರಮವನ್ನು ಕೊಟ್ಟು ಕಟ್ಟಕಡೆಯ ಬಡವ ದೀನ ದಲಿತರ ಉದ್ಧಾರಕ್ಕಾಗಿ ಕಾರ್ಯಕ್ರಮವನ್ನು ಅವನ ಮನೆ ಮನೆಗೆ ಮುಟ್ಟಿಸಿ ಅವರ ಮನವನ್ನ ಗೆದ್ದು ಸಕಾರಾತ್ಮಕವಾದಂತಹ ವಿಷಯಗಳ ಮೇಲೆ ಭಾರತೀಯ ಜನತಾ ಪಕ್ಷ 2023 ಕಮಲ ಅರಳುತ್ತದೆ ಅನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಕಾಂಗ್ರೆಸ್ ಪಕ್ಷ ಕನಸು ಕಾಣ್ತಾ ಇದೆ. ಏನ್ ಕನಸು ಕಾಣ್ತಾ ಇದೆ? ಸಿದ್ದರಾಮಯ್ಯ ಕನಸು ಕಾಣ್ತಾ ನಾ ಮತ್ತೊಬ್ಬ ಮುಖ್ಯಮಂತ್ರಿ ಆಗ್ತಾನೆ. ಯಾಕಂದ್ರೆ ಗೊತ್ತಿದೆ ಅವನಿಗೆ ಇದು ಕಡೆ ಚಾನ್ಸ್. ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗ್ತಾರೆ. ಯಾಕಂದ್ರೆ ಇದು ಮೊದಲನೇ ಚಾನ್ಸು ಮತ್ತು ಕಡೆ ಚಾನ್ಸ್ ಎರಡು. ಹೀಗಾಗಿ ಇನ್ನ ಕಾಂಗ್ರೆಸ್ ಪಕ್ಷದ ತೀರ್ಮಾನ ಆಗಿಲ್ಲ ಯಾರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್. ಆಗಲೇ ಫೈಟಿಂಗ್ ಚಲೋ. ಇಲ್ಲಿ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಇವರು ಏನ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತ ಅನ್ನೋ ರೀತಿಯಲ್ಲಿ ಓಡಾಡ್ತಾರೆ. ಅವ್ರ ಕಾಲದ ತೆಳಗೆ ನೆಲ ಸರಿದಿದೆ. ನೆಲ ಸರಿದಿದೆ. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿಗಿಂತ ಹೀನಾಯವಾಗಿ ಸೋಲನ್ನ ಈ ರಾಜ್ಯದಲ್ಲಿ ಇವತ್ತು ಅನುಭವಿಸ್ತಾರೆ ಅನ್ನುವಂತ ಭವಿಷ್ಯವನ್ನು ನಾನು ಹೇಳಲಿಕ್ಕೆ ಬಂದಿದ್ದೆ. ನಾನು ರಾಜ್ಯ ಉದ್ದಕ್ಕ ಓಡಾಡ್ತಾ ಇದ್ದೇನೆ. ಜನರ ಭಾವನೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ನಾವು ಕೊಟ್ಟಿರುವಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ತೆಳ ಹಂತಕ್ಕೆ ಮುಟ್ಟಿಸುವಂತಹ ಕೆಲಸ ಇದೆ. ನಮ್ಮ ನಾಯಕರಾದಂತಹ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಕಾರ್ಯಕ್ರಮ, ಈ ದೇಶದ ಬಗ್ಗೆ ಇರುವಂತಹ ಅವರ ಕಳಕಳಿ, ಈ ದೇಶ ನಮಗೆ ಬಹಳ ಮುಖ್ಯ. ಇದರ ಏಕತೆ, ಅಖಂಡತೆ, ಸುರಕ್ಷತೆ, ಇದಕ್ಕಾಗಿ ನಾನು ಎಲ್ಲ ತ್ಯಾಗವನ್ನು ಮಾಡಲು ಸಿದ್ಧ ಅನ್ನುವಂತಹ ಒಂದು ದೊಡ್ಡ ನಾಯಕತ್ವ ನಮ್ಮ ಪಕ್ಷಕ್ಕಿದೆ ಬಂಧುಗಳೇ. ಇವತ್ತು ಭಾರತ ದೇಶವನ್ನ ಸುರಕ್ಷಿತವಾಗಿಟ್ಟು ಮುನ್ನಡೆಸುವಂತಹ ಶಕ್ತಿ ಯಾವುದಾದ್ರೂ ನಾಯಕನಿಗಿದ್ರೆ ಅದು ನರೇಂದ್ರ ಮೋದಿಜಿಯವರಿಗೆ ಮತ್ತೆ ಯಾರಿಗೂ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಚೈನಾ ಯುದ್ಧ ಮಾಡಿತು, ನಮ್ಮ ಗಡಿ ಒಳಗೆ ಬಂದು ನೂರಾರು ಜನ ನಮ್ಮ ಸೈನಿಕರು. ಈಗ ನರೇಂದ್ರ ಮೋದಿ ಅವರು ಇದ್ದಾಗ ಪ್ರಯತ್ನವನ್ನ ಮಾಡಿದ್ರು, ನಮ್ಮ ಸೈನಿಕರು ಅವರ ಗಡಿ ಒಳಗೆ ಹೋದರು, ಅವರನ್ನ ಹಿಮ್ಮೆಟ್ಟಿ ಮತ್ತೊಮ್ಮೆ ಈ ಕಡೆ ತಿರುಗಿ ನೋಡದಂತೆ ಮಾಡಿದ್ರು. ಇದು ವ್ಯತ್ಯಾಸ. ಕೇವಲ ಸುರಕ್ಷತೆ ಅಷ್ಟೇ ಅಲ್ಲ, ಈ ದೇಶದ ಅಭಿವೃದ್ಧಿ. ಕಾಂಗ್ರೆಸ್ ಆಡಳಿತದಲ್ಲಿ ಪ್ಲೇಗ್ ಬಂದಿತ್ತು, ಟ್ಯೂಬರ್ಕ್ಲೋಸ್ ಬಂದಿತ್ತು, ಟಿಬಿ ಬಂದಿತ್ತು. ಟಿಬಿಯಿಂದ ಪ್ಲೇಗ್ನಿಂದ ಸತ್ತವರು 25% ಆದ್ರೆ 75% ಆ ಕಾಲದಲ್ಲಿ ಜನ ಸತ್ತಿದ್ದು ಹಸಿವಿನಿಂದ. ಆದರೆ ಈಗ ಕೊರೋನಾ ಮಹಾಮಾರಿ, ಅದಕ್ಕಿಂತ ದೊಡ್ಡ ಮಹಾಮಾರಿ ನಮ್ಮ ದೇಶಕ್ಕೆ ಬಂತು. 130 ಕೋಟಿ ಜನಸಂಖ್ಯೆ. ಬಂಧುಗಳೇ, ಆ ಮಹಾಮಾರಿಯನ್ನ ಹಿಮ್ಮೆಟ್ಟಿಸಿ ಒಬ್ಬ ವ್ಯಕ್ತಿನಿ ಕೂಡ ಹಸಿವಿನೊಂದಿಗೆ ಸಾಯಬಾರದು ಅನ್ನುವಂತಹ ಕಾರಣದಿಂದ ಗರೀಬ್ ಕಲ್ಯಾಣ ಯೋಜನೆಗಳನ್ನ ಮಾಡಿ ಬಡವರಿಗೆ ಅನ್ನವನ್ನ ಕೊಟ್ಟು, ಕೈಗೆ ಕೆಲಸವನ್ನ ಕೊಟ್ಟು, ಇವತ್ತು ಎಲ್ಲರನ್ನು ರಕ್ಷಣೆಯನ್ನ ಮಾಡಿ ಆರೋಗ್ಯದ ರಕ್ಷೆ ಕವಚವನ್ನ ಕೊಟ್ಟು ವಿಶ್ವದಲ್ಲೇ ದಾಖಲೆ ಮಾಡಿರುವಂತದ್ದು ನರೇಂದ್ರ ಮೋದಿ. ಬೇರೆ ಬೇರೆ ದೇಶದಲ್ಲಿ ಆ ವ್ಯಾಕ್ಸಿನೇಷನ್ ತಯಾರಾಗಬೇಕು, ಇದಾಗಬೇಕು, ಇನ್ನು 10 ವರ್ಷ ಬೇಕು, 15 ವರ್ಷ ಬೇಕಂದಾಗ ಭಾರತ ದೇಶದಲ್ಲಿ ಕೇವಲ 1 ವರ್ಷದಲ್ಲಿ ವ್ಯಾಕ್ಸಿನೇಷನ್ ಅನ್ನ ತಯಾರು ಮಾಡಿ 130 ಕೋಟಿ ಜನಸಂಖ್ಯೆ ಕೊಡೋದಷ್ಟೇ ಅಲ್ಲ, ಬಡ ರಾಷ್ಟ್ರಗಳಿಗೂ ಹಂಚಿರುವಂತ ಒಂದು ದೊಡ್ಡ ಪುಣ್ಯದ ಕೆಲಸ ನರೇಂದ್ರ ಮೋದಿ. ಇದು ಭಾರತದ ಶಕ್ತಿ, ಈ ಭಾರತದ ನಾಯಕತ್ವದ ಶಕ್ತಿ. ಅಂತ ಒಂದು ಪಕ್ಷಕ್ಕೆ ನಾವು ನೀವೆಲ್ಲರೂ ಕೂಡ ಸೇರಿದ್ದೇವೆ ಬಂಧುಗಳೇ. ಅಭಿಮಾನದಿಂದ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಕೆಲಸವನ್ನು ಮಾಡಬೇಕು. ತೆರೆ ಎತ್ತಿ ಜನರ ಮಧ್ಯೆ ಹೋಗ್ಬೇಕು.
ನಮ್ಮ ನಾಯಕತ್ವ, ನಮ್ಮ ಕಾರ್ಯಕ್ರಮ ನಮಗೆ ಆ ನೈತಿಕ ಬಲವನ್ನು ಕೊಡ್ತದೆ. ಕರ್ನಾಟಕದಲ್ಲಿ ಇದೇ ಕೋವಿಡ್ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು 2 ವರ್ಷ ದಿನನಿತ್ಯ ಹಗಲಿರುಳು ಕೆಲಸವನ್ನ ಮಾಡಿ, ಸಭೆಗಳನ್ನ ಮಾಡಿ, ಡೈರೆಕ್ಷನ್ ಕೊಟ್ಟು ಹಣವನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಕೂಡ ಆರೋಗ್ಯದ ರಕ್ಷಣೆಯನ್ನು ಕೊಡುವ ಜೊತೆಗೆ ಸುಮಾರು 2,500 ಕೋಟಿ ರೂಪಾಯಿ ಬಡವರಿಗೆ, ಟ್ಯಾಕ್ಸಿ ಡ್ರೈವರಿಂದ ಹಿಡಿದು, ಹಣ್ಣು ಮಾನವರಿಂದ ಹಿಡಿದು, ಕಾಯಿಪಲ್ಯ ಮಾರುವರಿಂದ ಹಿಡಿದು, ಮೀನುಗಾರರಿಗೆ, ನೇಕಾರರಿಗೆ, ರೈತರಿಗೆ ಎಲ್ಲ ರೀತಿಯ ಸಹಾಯವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದರು. ಇದು ಜನಪರ ಕಳಕಳಿ ಇರುವಂತ, ಹೃದಯ ಶ್ರೀಮಂತಿಗಿರುವಂತ ಒಂದು ನಾಯಕತ್ವ ಬಂಧುಗಳು. ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ತಕ್ಷಣ ಪ್ರವಾಹ ಬಂತು, ಸಾವಿರಾರು ಮನೆಗಳು ಬಿದ್ದು. ಕೇಂದ್ರ ಸರ್ಕಾರ 1 ಲಕ್ಷ ರೂಪಾಯಿ ಕೊಡ್ತದೆ. ಪ್ರಥಮ ಬಾರಿ ಇಡೀ ದೇಶದಲ್ಲಿ ಪ್ರವಾಹ ಬಿದ್ದ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡುವಂತಹ ಕೆಲಸವನ್ನ ಯಾವುದಾದ್ರೂ ಮುಖ್ಯಮಂತ್ರಿ, ಯಾವುದಾದ್ರೂ ನಾಯಕರು ಮಾಡಿದ್ರೆ ಅದು ನಮ್ಮ BS ಯಡಿಯೂರಪ್ಪ ಸಾಹೇಬರು ಅನ್ನುವಂತಹ ಮಾತನ್ನ ಅತ್ಯಂತ ಅಭಿಮಾನದಿಂದ ನಾನು ಹೇಳ್ತಿದ್ದೇನೆ. ಮಾನವೀಯತೆ, ಕಷ್ಟ ಕಾಲದಲ್ಲಿ ಜನರಿಗೆ ನೆರವಿಗೆ ಬರಬೇಕು. ಇದು ನಮ್ಮದೇ, ಇದು ಭಾರತೀಯ ಜನತಾ ಪಕ್ಷದದೇ. ಪ್ರಧಾನಮಂತ್ರಿಯವರು ಕೋವಿಡ್ ಸಂದರ್ಭದಲ್ಲಿರುವಂತಹ ರೇಷನ್ ಅನ್ನ ಮತ್ತೆ 6 ತಿಂಗಳು ಮುಂದುವರಿಸಿದ್ದಾರೆ. ಒಂದು ಹೃದಯವಂತಿಕೆ ಇರುವಂತಹ ಸರ್ಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿದೆ ಬಂಧುಗಳೇ. ನನ್ನ ಮುಖ್ಯಮಂತ್ರಿ ಆದ ತಕ್ಷಣನೇ ಸನ್ಮಾನ್ಯ BS ಯಡಿಯೂರಪ್ಪನವರು ಹೇಳಿದ್ರು, ಜನ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ನಮ್ಮ ಕಾರ್ಯಕ್ರಮ ಎಲ್ಲವೂ ಕೂಡ ಮುಂದುವರಿಬೇಕು, ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ಆಶೀರ್ವಾದವನ್ನು ನಾನು ಮಾಡಿದ್ದೆ. ಅವರಿಂದ ಪ್ರೇರಣೆಯನ್ನು ಪಡೆದು ಅವರು ಮುಖ್ಯಮಂತ್ರಿ ಆದಾಗ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಅಧಿಕಾರ ವಹಿಸಿ 24 ಗಂಟೆ ಒಳಗಡೆ ಎಲ್ಲ ರೈತರ 10 HP ಪಂಪ್ ಸೆಟ್ಗಳಿಗೆ ಪುಕ್ಕಟ್ಟೆ ಕರೆಂಟ್ ಕೊಡುವಂತಹ ತೀರ್ಮಾನವನ್ನ ಕ್ಯಾಬಿನೆಟ್ ನಲ್ಲಿ ಸೈನ್ ಹಾಕಿದೆ. ಇದು ನಮಗೆ ಪ್ರೇರಣೆ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ನಮ್ಮ ಪ್ರಧಾನಮಂತ್ರಿಗಳು ಕಿಸಾನ್ ಸನ್ಮಾನ್ ಯೋಜನೆ 6,000 ರೂಪಾಯಿಗೆ 4,000 ರೂಪಾಯಿ ಸೇರಿಸುವಂತಹ ತೀರ್ಮಾನವನ್ನ ಅವರು 24 ಗಂಟೆಯಲ್ಲಿ ಮಾಡಿದರು. ಇದರಿಂದ ಪ್ರೇರಣೆಯನ್ನು ಪಡೆದು ನಾನು ಮೊದಲನೆಯ ಕ್ಯಾಬಿನೆಟ್ ನಲ್ಲಿ 24 ಗಂಟೆಯಲ್ಲಿ ನಮ್ಮ ರೈತರ ಮಕ್ಕಳಿಗೆ ಅವರು ವಿದ್ಯೆಯನ್ನು ಕಲಿಬೇಕು, ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬರಬೇಕು, ಸ್ವಾಭಿಮಾನದ ಬದುಕನ್ನ ಅವರಿಂದ ಪ್ರೇರಣೆಯನ್ನು ಪಡೆದು ಅವರು ಮುಖ್ಯಮಂತ್ರಿ ಆದಾಗ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಅಧಿಕಾರ ವಹಿಸಿ 24 ಗಂಟೆ ಒಳಗಡೆ ಎಲ್ಲ ರೈತರ 10 HP ಪಂಪ್ ಸೆಟ್ಗಳಿಗೆ ಪುಕ್ಕಟ್ಟೆ ಕರೆಂಟ್ ಕೊಡುವಂತಹ ತೀರ್ಮಾನವನ್ನ ಕ್ಯಾಬಿನೆಟ್ ನಲ್ಲಿ ಸೈನ್ ಹಾಕಿದೆ. ಇದು ನಮಗೆ ಪ್ರೇರಣೆ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ನಮ್ಮ ಪ್ರಧಾನಮಂತ್ರಿಗಳು ಕಿಸಾನ್ ಸನ್ಮಾನ್ ಯೋಜನೆ 6,000 ರೂಪಾಯಿಗೆ 4,000 ರೂಪಾಯಿ ಸೇರಿಸುವಂತಹ ತೀರ್ಮಾನವನ್ನ ಅವರು 24 ಗಂಟೆಯಲ್ಲಿ ಮಾಡಿದರು. ಇದರಿಂದ ಪ್ರೇರಣೆಯನ್ನು ಪಡೆದು ನಾನು ಮೊದಲನೆಯ ಕ್ಯಾಬಿನೆಟ್ ನಲ್ಲಿ 24 ಗಂಟೆಯಲ್ಲಿ ನಮ್ಮ ರೈತರ ಮಕ್ಕಳಿಗೆ ಅವರು ವಿದ್ಯೆಯನ್ನು ಕಲಿಬೇಕು, ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬರಬೇಕು, ಸ್ವಾಭಿಮಾನದ ಬದುಕನ್ನ ಅವರು ಕೂಡ ನಡೆಸಬೇಕು, ಅದಕ್ಕೆ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ನಾನು ಮಾಡಿದ್ದೆ ಬಂಧುಗಳೇ. ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲ, ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಸಿಗ್ತದೆ, ನಮ್ಮ ರೈತರ ಮಕ್ಕಳಿಗೆ ಸಿಗುವುದಿಲ್ಲ ಅಂದ್ರೆ ಹೇಗೆ? ಅನ್ನದಾತನಿಗೆ ಅಷ್ಟಾದ್ರೂ ನೆರವು ಆಗಬೇಕು ಅವ್ರ ಮಕ್ಕಳಿಗೆ ಅಂತ ಹೇಳಿ ಈ ಯೋಜನೆಯನ್ನು ಮಾಡಿ ನಾನು ಹಳ್ಳಿಗಳಿಗೆ ಹೋದಾಗ ನೋಡ್ತಾ ಇದ್ದೆ. ಒಂದು ಹಳ್ಳಿಯಲ್ಲಿ 100 ಮನೆ ಇದ್ರೆ ಸುಮಾರು 90 ಮನೆಗಳು ಹಂಚಿನ ಮನೆ, 10 ಮನೆಗಳು RCC ಮನೆ. ನಾನು ಕೇಳ್ತಾ ಇದ್ದೆ, ಈ ಮನೆ RCC ಅದಲ್ಲ? ಇಲ್ರಿ, ಅವ್ರ ಮನೆಯಲ್ಲಿ ಯಾರು ನೌಕರಿ ಮಾಡ್ತಾರ, ವ್ಯಾಪಾರ ಮಾಡ್ತಾರ, ಕಾಂಟ್ರಾಕ್ಟ್ ಮಾಡ್ತಾರ. ಇವರು ಇಲ್ಲ, ರೈತರು ಬರೀ ಹೊಲದಲ್ಲಿ ದುಡಿತಾರೆ. ಅದರ ಅರ್ಥ ಏನು? ರೈತಾಪಿ ವರ್ಗ ಜಮೀನು ಅಷ್ಟೇ ಉಳಿದಿದೆ, ಅದರ ಮೇಲೆ ಅವಲಂಬಿತವಾದಂತಹ ಸಂಖ್ಯೆ ಜಾಸ್ತಿ ಆಗಿದೆ. 2 ಅಣ್ಣ ತಮ್ಮರ ನಡುವೆ 20 ಎಕರೆ ಇದ್ರೆ ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿ ಮರಿ ಮೊಮ್ಮಕ್ಕಳಾಗಿ ಒಬ್ಬೊಬ್ಬರಿಗೆ 1-2 ಎಕರೆ ಬರ್ತಾ ಇದೆ. ಇವ್ರ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಇವರು ಕೂಡ ಬೇರೆ ಬೇರೆ ಕಸಬನ್ನ ಮಾಡಬೇಕು, ಅದಕ್ಕೆ ವಿದ್ಯೆಯನ್ನ ಕಲಿಬೇಕು. ಅದಕ್ಕಾಗಿ ವಿದ್ಯಾನಿಧಿಯನ್ನು ನಾನು ಮಾಡ್ತೀನಿ.
ಸಂಧ್ಯಾ ಸುರಕ್ಷಾ ನಮ್ಮ ವಿಧವೆಯರಿಗೆ ಅವರೆಲ್ಲರಿಗೂ ಕೂಡ ಮಾಸಾಸನವನ್ನು ಹೆಚ್ಚಿಸುವಂತ ಕೆಲಸವನ್ನು ಮಾಡಿದ್ವಿ. ಅಮೃತ ಯೋಜನೆಗಳು ಗ್ರಾಮ ಪಂಚಾಯತಿ ಅಭಿವೃದ್ಧಿಯಿಂದ ಹಿಡಿದು ನಗರ ಅಭಿವೃದ್ಧಿಯಿಂದ ಹಿಡಿದು 75,000 SC ST ಮಕ್ಕಳ ಕೌಶಲ್ಯ ಅಭಿವೃದ್ಧಿಯಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಬಜೆಟ್ನಲ್ಲಿ ರೈತರಿಗೆ ಡೀಸೆಲ್ ಸಬ್ಸಿಡಿ ಕೊಡುವಂತ 600 ಕೋಟಿ ರೂಪಾಯಿಯ ರೈತ ಶಕ್ತಿ ಯೋಜನೆ, SSB ಯೋಜನೆಯನ್ನ ಮತ್ತೊಮ್ಮೆ ಪ್ರಾರಂಭ ಮಾಡಿದ್ದೇವೆ. ರೈತ ಕುಟುಂಬಗಳಿಗೆ ನೇರವಾಗಿ ಆರೋಗ್ಯದ ಸಹಾಯ ಸಿಗಬೇಕು ಅನ್ನುವಂತ ಕಾರಣದಿಂದ ಹಾಲು ಉತ್ಪಾದಕರಿಗೆ ತಮ್ಮದೇ ಆದಂತ ಬ್ಯಾಂಕ್ ಇರಬೇಕು ಅಂತ ಹೇಳಿ ಕ್ಷೀರ ಬ್ಯಾಂಕ್ ಅನ್ನ ಈ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಮೊನ್ನೆ ಅಮಿತ್ ಶಾ ಅವರು ಅದೇ ಹೇಳಿದ್ರು, ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ವಿಶೇಷವಾದಂತಹ ಬ್ಯಾಂಕ್ ಅನ್ನು ಮಾಡ್ತಿರೋದು ಬಹಳ ಸಂತೋಷ ಆಗಿದೆ. ಇದರ ಅನುಕರಣೆ ಬೇರೆ ರಾಜ್ಯಗಳು ಕೂಡ ಆಗಬೇಕನ್ನುವಂತ ಮಾತನ್ನ ಅಮಿತ್ ಶಾ ಜಿ ಅವರು ಹೇಳಿದ್ರು. ಅದೇ ರೀತಿ ಇವತ್ತು ರೈತರಿಗೆ ಕಳೆದ ವರ್ಷ 22 ಲಕ್ಷ ಜನರಿಗೆ ಶೂನ್ಯ ಬಡ್ಡಿ ಸಾಲವನ್ನು ಕೊಟ್ಟರೆ ಈ ವರ್ಷ 33 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ಸಾಲವನ್ನು ಕೊಡುವಂತದ್ದು ಸಹಕಾರ ಇಲಾಖೆಯಿಂದ ನಮ್ಮ ಸರ್ಕಾರ ಮಾಡ್ತಾ ಇದೆ. ಕಲಬುರಗಿ DCC ಬ್ಯಾಂಕ್ ಮುಚ್ಚಿ ಹೋಗಿತ್ತು. ಸನ್ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದದಿಂದ ಮತ್ತೆ ಪುನರ್ ಪ್ರಾರಂಭ ಆಗಿದೆ. ರಾಜಶೇಖರ ಅವರು ಅಧ್ಯಕ್ಷರಾಗಿದ್ದಾರೆ. ಕಳೆದ ವರ್ಷ 600 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಈ ವರ್ಷ 1000 ಕೋಟಿ ರೂಪಾಯಿ ಸಾಲವನ್ನು ರೈತರಿಗೆ ಕೊಟ್ಟಿದ್ದಾರೆ. ಈಗ 2022-23 ನಾನು ಹೇಳಿದ್ರೆ 22 ಲಕ್ಷದಿಂದ 33 ಲಕ್ಷ ಆಗಿದ್ದರಿಂದ ಇವತ್ತು ಕಲಬುರಗಿ DCC ಬ್ಯಾಂಕಿನಿಂದ 2,000 ಕೋಟಿ ರೂಪಾಯಿ ಸಾಲವನ್ನು ಕೊಡ್ತಾರೆ. ಇದು ಭಾರತೀಯ ಜನತಾ ಪಕ್ಷದ ಸಾಧನೆ. ರೈತರ ಪರವಾಗಿರುವಂತಹ ನಮ್ಮ ನಿಲುವು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಹೇಳಿದ್ದಾರೆ, ನಾನು ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ. ನಾನು ಕಲಬುರಗಿ ಬಂದಾಗ ಹೇಳಿದೆ 3,000 ಕೋಟಿ ರೂಪಾಯಿ ಮಾಡ್ತೀನಿ ಅಂತ. ವಿರೋಧ ಪಕ್ಷದವರಿಗೆ ಸುಳ್ಳು ಹೇಳ್ತಾರೆ. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಮಾತು ಕೊಟ್ಟಿದ್ದು ನಡೆಸೇ ಗೊತ್ತಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಬಂಡಲ್ ಹೊಡ್ಕೊಂಡು ಓಡಾಡಿದ್ರು, ಬರೇ ಬಂಡಲ್. ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಸೂರ್ಯ ತರ್ತೇವೆ, ಚಂದ್ರ ತರ್ತೇವೆ, ಹೇಳಿದ್ದು ಒಂದರ ಮಾಡಿದ್ರು. ಇವತ್ತು 371J ಅನುಷ್ಠಾನ ಮಾಡೋದ್ರಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ಅದಕ್ಕೆ ರೂಲ್ಸ್ ಮಾಡೋ ಸಲುವಾಗಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು. ಅವರು ಗೊಂದಲ ಸೃಷ್ಟಿ ಮಾಡಿ ಈಗ ಅನುಷ್ಠಾನ ಹಂಗಾಗ್ತದೆ, ಹೀಗಾಗ್ತದೆ. ಪತ್ರಿಕೆ ಹೇಳಿಕೆ ಕೊಡೋದ್ರಿಂದ ಯಾರು ಕೂಡ ನಾಯಕರಾಗಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ಬೋದು, ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ. ಜನ ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾರೆ. ಚರ್ಚೆ ಮಾಡೋದಕ್ಕೂ ಜೀವನ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಬಂದ್ಗಳೇ. ಕಷ್ಟ ಕಾರ್ಪಣ್ಯ ಅನ್ನೋದು ಕಷ್ಟದಲ್ಲಿ ಕೆಲಸ ಜೀವನ ಮಾಡೋದು ಗೊತ್ತಿದೆ. ಅವನ ಹಂತಕ್ಕೆ ಹೋಗ್ಬೇಕು, ಅವನ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು, ಅವನ ಕಷ್ಟವನ್ನು ಅರ್ಥ ಮಾಡ್ಕೋಬೇಕು. ಪರಿಹಾರ ಎಲ್ಲಿದೆ ಅಂದ್ರೆ ಯಾರು ಕಷ್ಟ ಪಡ್ತಾ ಇದ್ದಾರೆ ಅವನ ಮಾತನ್ನು ಕೇಳಿದ್ರೆ ಅಲ್ಲೇ ಪರಿಹಾರ ಸಿಗ್ತದೆ. ಹೊರತಾಗಿ ನಿಮ್ಮ ಬಹಳ ನೇಟಿವ್ ಇಂಟೆಲಿಜೆನ್ಸ್ ಅಂತಾರೆ, ಸ್ಥಾನಿಕ ಬುದ್ಧಿವಂತಿಕೆಗೆ ಮಹತ್ವವನ್ನು ಕೊಡಬೇಕು. ನಮ್ಮ ಸರ್ಕಾರ ರೈತರ ಸಮಸ್ಯೆ ಏನ್ ಜೀವನ ಮಾಡ್ತಾ ಇದ್ದಾರೆ ಅವರ ಮಟ್ಟಕ್ಕೆ ಹೋಗಿ ಚಿಂತನೆಯನ್ನ ಮಾಡಿ ಅವರ ಮಾತುಗಳನ್ನ ಕೇಳಿಕೊಂಡು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕೇವಲ 3,000 ಕೋಟಿ ರೂಪಾಯಿ ಅಲ್ಲ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ವಿಶೇಷವಾಗಿರುವಂತಹ ತಾಲೂಕುಗಳನ್ನು ಗುರುತಿಸಿದ್ದೇವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕದ ಬಹುತೇಕ ತಾಲೂಕುಗಳಿದ್ದಾವೆ. ಈ ಬಾರಿ ದೊಡ್ಡ ಪ್ರಮಾಣದ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ನಾವು ಇವತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯನ್ನ ಈ 2 ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಲಿದ್ದೇವೆ ಬಂಧುಗಳೇ. ಈ ಭಾಗದ ರಸ್ತೆಗಳ ಅಭಿವೃದ್ಧಿ, ಈ ಭಾಗದ ನೀರಾವರಿ ವಿಶೇಷವಾದಂತಹ ಒತ್ತನ್ನು ಕೊಡ್ತಾ ಇದ್ದೇವೆ. ರಾಮನೂರು ತುಂಗಭದ್ರಾ ಜಲಾಶಯಗಳ ಬಗ್ಗೆ ಹೇಳಿದ್ರು, ಅದರ ಬಗ್ಗೆ 3 ರಾಜ್ಯಗಳ ಒಪ್ಪಂದ ಹಾಕಬೇಕಾಗ್ತದೆ. ಅದರ ಬಗ್ಗೆ ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಆ ತೆಲಂಗಾಣ ಮತ್ತು ಆಂಧ್ರದ ಪ್ರಮುಖ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡುವಂತಹ ಕೆಲಸವನ್ನು, ಅವರು ಸುತ್ತಲಿರುವಂತಹ ಸಲಹೆಗಾರರ ಜೊತೆಗೆ ಈಗಾಗಲೇ ಮಾತುಗಳನ್ನು ಪ್ರಾರಂಭ ಮಾಡಿದ್ದೇವೆ.
ಅದು 3 ರಾಜ್ಯಕ್ಕೆ ಅನುಕೂಲ ಆಗುವಂತ ಒಂದು ಯೋಜನೆ ಇದೆ. ಅದು ಆದರೆ ಕನಿಷ್ಠ ನಮಗೆ 30 TMC ನೀರು ಹೆಚ್ಚಿಗೆ ಬರ್ತದೆ. ಅದು ಆ ಕಡೆ ಭಾಗ, ಈ ಕಡೆ ಭಾಗದ ಹಲವಾರು ನದಿ ಬದಿ ಬಿದ್ದಂತ ಯೋಜನೆ, ಗಂಡೂರಿ ನಾಲ, ಬೆಣ್ಣೆತುರ, ಕಾರಂಜ, ನಾರಾಯಣಪುರ ಲೆಫ್ಟ್ ಬ್ಯಾಂಕ್ ಕೆನಲ್, ರೈಟ್ ಬ್ಯಾಂಕ್ ಕೆನಲ್, ಜೇವರ್ಗಿ ಬ್ರಾಂಚ್ ಕೆನಲ್, ಇಂಡಿ ಬ್ರಾಂಚ್ ಕೆನಲ್, ಮಲಬಾರ್ ನಾವೇ ಪ್ರಾರಂಭ ಮಾಡಿದ್ದದು. ದೊಡ್ಡಗೂಡ ಮುಂದೆ ಬಂದು ನಿಂತಿದೆ. ಈಗ ಮತ್ತೆ ನಾವು ನಮ್ಮ ಕಾಲದಲ್ಲಿ ಅದನ್ನ ಕಾಯಕಲ್ಪ ಕೊಡುವಂಥದ್ದು ಬಂದಿದೆ, ಖಂಡಿತವಾಗಿ ನಾವು ಮಾಡ್ತೀವಿ. ಆದ್ರಿಂದ ಬಂಧುಗಳೇ, ಈ ಜವಾಬ್ದಾರಿ ನಮ್ಮ ಮೇಲೆ. ಈ ಜವಾಬ್ದಾರಿ ನಿಭಾಯಿಸೋದಕ್ಕೆ ತಮ್ಮ ಸಹಾಯ ಸಹಕಾರ ಬೇಕು. ನರೇಂದ್ರ ಮೋದಿ ಅವರ ಹಲವಾರು ಕಾರ್ಯಕ್ರಮಗಳು ನೇರವಾಗಿ DBT ಅಕೌಂಟ್ ಮೇಲೆ ಬರ್ತದೆ. ಕಿಸಾನ್ ಸನ್ಮಾನ್ ಯೋಜನೆ ಒಂದೇ 55 ಲಕ್ಷ ಕುಟುಂಬಗಳಿಗೆ ಬರ್ತದೆ. ನಮ್ಮ ಕಾರ್ಮಿಕರ ಮತ್ತು ನಮ್ಮ ರೈತರ ವಿದ್ಯಾನಿಧಿ 7,000 ಮತ್ತು 5,000 12,000 ಕುಟುಂಬಗಳಿಗೆ ನಮ್ದು ಬರ್ತದೆ. ಅದೇ ರೀತಿ ಎಲ್ಲ ಯೋಜನೆಗಳನ್ನು ಮಾಡಿದರೆ ಕನಿಷ್ಠ 50,000 ರಿಂದ 60,000 ಫಲಾನುಭವಿಗಳು ಒಂದೊಂದು ಕ್ಷೇತ್ರದಲ್ಲಿದ್ದಾರೆ. ಅವರನ್ನ ಗುರುತಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡಿ ಆ ಎಲ್ಲ ಯೋಜನೆಗಳು ಅವರ ಮನೆ ಮುಟ್ಟುವ ರೀತಿಯಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಬೇಕು. ಅವರ ಸಂಘಟನೆಯನ್ನು ಮಾಡಬೇಕು. ನಾವು ಮಾಡಿರುವಂತಹ ಒಳ್ಳೆಯ ಕೆಲಸ ಜನರಿಗೆ ತಲುಪುವಂತ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಇದನ್ನು ಮಾಡಿದ್ರೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. 2023ರ ನಮ್ಮ ವಿಜಯ ಯಾತ್ರೆಯನ್ನ ಯಾರೂ ಕೂಡ ನಿಲ್ಲಿಸಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ನಮ್ಮ ಲಕ್ಷ್ಮಣ ಸವದಿಯವರು ಹೇಳಿದ್ದಾರೆ. ಏನೇ ನಾಮಿನೇಷನ್ ಬರಲಿ ಇನ್ನೊಂದು ಬರಲಿ ಎಲ್ಲ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನುವಂಥ ತಾತ್ವಿಕವಾಗಿ ನಾನು ಕೂಡ ಹೋಗ್ತೇನೆ. ಅತಿ ಹೆಚ್ಚು ಪಾಲು ನಮ್ಮ ಕಾರ್ಯಕರ್ತರಿಗೆ ಸಿಗಬೇಕು. ಅವರ ದುಡಿಮೆಗೆ ಬೆಲೆ ಸಿಗಬೇಕು. ಸರಿ ಹೇಳ್ತೇನೆ, ಈ ಮನಸ್ಸಿನಾಗ ಹೇಳ್ತೇನೆ ಅಂತ ಹೇಳಿ ತಡ್ಕೋ. ಆ ಜವಾಬ್ದಾರಿ ಯಾರಿಗೆ ಕೊಟ್ಟೇವಂದ್ರೆ ಈಗ ಒಂದೇ ನಿಮಿಷ, ಈ ಕಾರ್ಯಕರ್ತರಿಗೆ ನಾಮಿನೇಷನ್ ಇತರ ಎಲ್ಲ ಕೆಲಸವನ್ನು ಮಾಡುವ ಜವಾಬ್ದಾರಿ ನಾವು 3 ಜನರಿಗೆ ಕೊಟ್ಟಿದ್ದೀವಿ. ಆ 3 ಜನರಲ್ಲಿ ಲಕ್ಷ್ಮಣ ಸವದಿಯವರು ಒಬ್ಬರು. ಹೀಗಾಗಿ ಇಲ್ಲೇನು ನಿಮ್ಗೆ ಹೇಳಿದಾರ ಅದನ್ನು ಮಾಡುವಂತ ಸ್ಥಾನದಲ್ಲಿ ಅವರೇ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನಾವು ಮಾಡ್ತೇವೆ ಅಂತ ಮಾತನ್ನ ಒಳ್ಳೆ ಕಾಲ ಕಾರ್ಯಕರ್ತರಿಗೂ ಬಂದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದು ನಮ್ಮ ರಾಷ್ಟ್ರೀಯ ಪಕ್ಷದ ಒಂದು ನೀತಿ. ಆದ್ರಿಂದ ಪ್ರಾಮಾಣಿಕತೆ ಬಗ್ಗೆ, ಭ್ರಷ್ಟಾಚಾರ ಬಗ್ಗೆ ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ ಕಾಂಗ್ರೆಸ್. ನೀವು ನೋಡ್ರಿ, ಆ ಏಜೆಂಟ್ಗಳು, ಕಾಂಗ್ರೆಸ್ ಏಜೆಂಟ್ಗಳು ಅಧಿಕಾರದಿಂದ ಹತ್ತಿ ಕಟ್ಟಿಗೆ ತಂದಿರ್ತಾರೆ. ಹತ್ತಿ ಕಟ್ಟಿಗೆ ಹೊಂದಿದ್ದಾರೆ. ಅಧಿಕಾರ ಬಂದ್ಗಳು ಕಬ್ಬ ಹಾಕ್ತಾರೆ. ಸ್ಟಾರ್ ಇಸ್ತ್ರಿ ಹಾಕೊಂಡು ಅಡ್ಡಾಡಕ್ಕೆ ಶುರು ಮಾಡಿಬಿಟ್ರೆ ಅಂತಂದ್ರೆ ಗೊತ್ತಾಗುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ. ತಹಸೀಲ್ದಾರ್ ಕ್ಷೇತ್ರದಲ್ಲಿ ಎಲ್ಲ ಕಡೆ ಇದನ್ನು ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಸಂಸ್ಕೃತಿ. ನಮಗೂ ನೀತಿ ಹೇಳಕ್ಕೆ ಬರ್ತಾರೆ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದೀನಿ, ನಿಮ್ಮ ಅಸ್ಥಿ ಪಂಜರದಲ್ಲಿ ಎಷ್ಟು ಕರಪ್ಷನ್ ಇದಾವೆ ಅವುಗಳನ್ನು ಮೊದಲು ಲೆಕ್ಕ ಹಾಕೊಳ್ರಿ. ನೀವು ಇನ್ನೊಬ್ಬರ ಬಗ್ಗೆ ಮಾತನಾಡ್ತಿದ್ದ ಒಂದು ಬಳ್ಳನ್ನು ನೀವು ತೋರಿಸಿದ್ರೆ 3 ಬಳ್ಳ ನಿಮಗೆ ತೋರಿಸ್ತಾ ಇರ್ತವೆ. ಇದನ್ನು ಎಚ್ಚರಿಕೆಯಿಂದ ಮಾತಾಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಾವು ನಮಗೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಕಂಡು ಬಂದರೆ ಅದರ ಮೇಲೆ ಕ್ರಮವನ್ನು ತೆಗೆದುಕೊಂಡು ಯಾವುದೇ ವಿಚಾರ ಇರ್ಬೋದು. PSIದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೇ CID ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಕಂಪ್ಲೇಂಟ್ ಮಾಡಿರಲಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಅದರ ಲಾಭಾರ್ಥಿಗಳಿದ್ದಾರೆ. ನಾವು CID ಎಂಕ್ವೈರಿ ಮಾಡಿ ಯಾರೇ ಇರಲಿ ಅವರ ಮೇಲೆ ಶಿಕ್ಷೆ ಮಾಡೋದಕ್ಕೆ ಕ್ರಮಗಳನ್ನು ತೆಗೆದುಕೊಂಡು, ಇದು ನಮ್ಮ ಪಾರದರ್ಶಕತೆ, ಪ್ರಾಮಾಣಿಕತೆಯ ಸಾಕ್ಷಿ. ನಮಗೆ ನಿಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ಲ.
ನಿಮ್ಗೆ ಏನು ಕರಪ್ಷನ್ ಏನಂತ ಗೊತ್ತಿರಲಿಲ್ಲ. ಈಗ CID ಹೋಗಿ ರೇಡ್ ಮಾಡಿದ್ರಿಂದ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಕ್ಕೆ ನಿಮ್ಗೆ ಅವಕಾಶ ಇದೆ. ನಮ್ಮ ಪಕ್ಷ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ. ಇದನ್ನ ನಾನು ಪಕ್ಷದ ಸಭೆಯಲ್ಲಿ ಮುಕ್ತವಾಗಿ ಹೇಳುವಂತ ವಿಚಾರವನ್ನು ನಾನು ಮಾಡ್ತಾ ಇದ್ದೇನೆ. ಅದೇ ರೀತಿ ಗಲಭೆಗಳಾದಾಗ ಶಿವಮೊಗ್ಗದಲ್ಲಾಗಲಿ, ಹುಬ್ಬಳ್ಳಿಯಲ್ಲಾಗಲಿ, ಬೆಂಗಳೂರಿನಲ್ಲಾಗಲಿ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ನೀವು ಪ್ರಚೋದನೆ ಮಾಡ್ತೀರಿ ಒಂದ್ ಕಡೆ, ಇನ್ನೊಂದು ಕಡೆ ಗಲಭೆ ಆಗ್ತಾ ಇದೆ, ಗಲಭೆ ಮಾಡಿಸೋದು ನೀವು. ಆದ್ರಿಂದ ಈ ಗಲಭೆಯನ್ನು ಕೂಡ ಮೆಟ್ಟಿ ನಿಲ್ಲುವಂತ ಶಕ್ತಿ ನಮ್ಮ ಸರ್ಕಾರಕ್ಕಿದೆ, ನಮ್ಮ ಪಕ್ಷಕ್ಕಿದೆ. ಖಂಡಿತವಾಗೂ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವರಿಗೆ ದೊಡ್ಡ ಶಿಕ್ಷೆ, ತಕ್ಕ ಶಿಕ್ಷೆ, ಕಠಿಣ ಶಿಕ್ಷೆಯನ್ನ ನಮ್ಮ ಸರ್ಕಾರ, ನಮ್ಮ ಪೊಲೀಸರು ಮಾಡ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಬಹಳ ಮುಖ್ಯ. ಶಾಂತಿ ಇದ್ರೆ ಮಾತ್ರ ಪ್ರಗತಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ನ್ಯಾಯ ನೀತಿಯಿಂದ ಮುನ್ನಡೀತಾ ಇದೆ. ನಮಗೆ ನೈತಿಕ ಶಕ್ತಿ ಇದೆ, ಜನರನ್ನ ಕಾಪಾಡುವಂತಹ ಶಕ್ತಿ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಇದೆ. ಬರುವಂತ 2023ರಲ್ಲಿ ನಮ್ಮ ಕೆಲಸವನ್ನ ಮಾಡಿ. ಆತ್ಮೀಯ ಕಲಬುರಗಿಯ ಮಾಧ್ಯಮದ ಸ್ನೇಹಿತ, ನಿನ್ನೆ ಬೆಳಗ್ಗಿನಿಂದ ನಮ್ಮ ಪಕ್ಷದ ಸಂಘಟನಾತ್ಮಕವಾದಂಥ ವಿಚಾರದಲ್ಲಿ ಹಲವಾರು ಸಭೆಗಳನ್ನು ಮಾಡಿದ್ದೇವೆ. ಬೀದರ್ ಜಿಲ್ಲೆ, ಕಲಬುರಗಿ, ಯಾದಗಿರಿ, ಕಲಬುರಗಿ ನಗರ ಜಿಲ್ಲೆ ಎಲ್ಲ ಹಿರಿಯ ಪದಾಧಿಕಾರಿಗಳ ಸಭೆ ಮತ್ತು ಕೋರ್ ಕಮಿಟಿ, ಎಲ್ಲ ಜಿಲ್ಲೆಗಳ ಕೋರ್ ಕಮಿಟಿ ಸಭೆ ಕೂಡ ನಾವು ಮಾಡಿದ್ದೇವೆ. ಪಕ್ಷದ ಸಂಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಬೇರೆ ಬೇರೆ ಮೋರ್ಚಾಗಳು, ಪ್ರಕೋಷ್ಠಗಳು ಮತ್ತು ಇತರ ಎಲ್ಲ ಅಂಗ ನಮ್ಮ ಸಂಸ್ಥೆಗಳ ಸಂಘಟನೆ ಯಾವ ರೀತಿ ಇದೆ, ಬೂತ್ ಮಟ್ಟದ ಸಂಘಟನೆ ಯಾವ ರೀತಿ ಇದೆ, ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಹಲವಾರು ಅಭಿಪ್ರಾಯಗಳನ್ನು ಬಂದಿದೆ. ಅದರ ಅನುಗುಣವಾಗಿ ರಾಜ್ಯ ಮಟ್ಟದಲ್ಲಿರುವಂಥ ಸೂಚನೆಗಳನ್ನು ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿದ್ದೇವೆ. ಬರುವಂಥ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠವಾಗಿ ಪಕ್ಷದ ಸಂಘಟನೆಯನ್ನು ಮಾಡಬೇಕು ಮತ್ತು ಅತ್ಯಂತ ಕೆಳ ಹಂತಕ್ಕೆ ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿ ಪಕ್ಷದ ಸಂಘಟನೆಯನ್ನು ಮಾಡಬೇಕನ್ನುವಂಥ ಚರ್ಚೆ ಕೂಡ ಆಗಿದೆ, ನಿರ್ಧಾರ ಕೂಡ ಆಗಿದೆ. ನನಗೇನು ಸಂತೋಷ ಮತ್ತು ಸಮಾಧಾನ ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪಕ್ಷದ ಸಂಘಟನೆಯನ್ನು ಭಾಳ ಉತ್ತಮ ರೀತಿಯಲ್ಲಿ ಈ 3 ಜಿಲ್ಲೆಗಳಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಆಗಿರುವಂಥದ್ದು, ಭಾಳ ಒಂದು ಭದ್ರವಾಗಿರುವಂಥ ಬುನಾದಿಯನ್ನು ಎಲ್ಲ ಕ್ಷೇತ್ರಗಳಲ್ಲಿ, ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲಿ ಆಗಿದೆ. ಈ ಸಂಘಟನೆ ಮುಂದುವರಿಸ್ಕೊಂಡು ಹೋಗುವಂಥದ್ದು ಮತ್ತು ಬರುವಂಥ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾಧನೆಯನ್ನು ಜನರಿಗೆ ಹೇಳಿ ಅವರುಗಳ ಸಭೆಗಳನ್ನು ಕೂಡ ಮಾಡಬೇಕನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತು ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಇಲಾಖೆಯ ಮಂತ್ರಿಗಳು ನಾವೇನು KKRDBಯಿಂದಾಗಲಿ, ನಮ್ಮ ಬಜೆಟಲ್ಲಾಗಲಿ, ಬೇರೆ ಬೇರೆ ರೀತಿಯಲ್ಲಿ ಏನು ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಎಲ್ಲ ಮಂತ್ರಿಗಳು ಹೆಚ್ಚಿನ ಸಮಯ ಮತ್ತು ಆಸಕ್ತಿ ಕೊಡಿಸಿ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಇಲ್ಲಿ ಅನುಷ್ಠಾನ ಮಾಡೋದಕ್ಕೆ ಸೂಚನೆಯನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಪ್ರಕಾರ ಸೂಚನೆಯನ್ನು ಕೂಡ ನಾವು ಕೊಡ್ತೇವೆ. ಅಷ್ಟೇ ಅಲ್ಲ, ಇಲ್ಲಿ ಈ ಭಾಗದಲ್ಲಿ ಆಗಬೇಕಾಗಿರುವಂಥ ಯೋಜನೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ 371J ಇದರಲ್ಲಿ ಅನುಷ್ಠಾನದಲ್ಲಿ ಹಲವಾರು ಏನು ಸಮಸ್ಯೆಗಳು ಉದ್ಭವಿಸಿದೆ ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಕೆಲವನ್ನು ಸರಿಪಡಿಸೋದಕ್ಕೆ ಎಲ್ಲ ಕ್ರಮ ತೆಗೆದುಕೊಂಡಿದ್ದೇವೆ. ಇಲ್ಲಿಗೆ ಬಂದ ಮೇಲೆ ಒಂದು 2-3 ವಿಚಾರಗಳು ನನಗೆ ಗೊತ್ತಾಗಿದೆ. ವಿಶೇಷವಾಗಿ ವೆಟರ್ನರಿ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ 371Jಯ ಕಲಬುರಗಿಯ ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿರುವಂಥ ರಿಸರ್ವೇಷನ್ ಬಗ್ಗೆ, ಎಂಪ್ಲಾಯ್ಮೆಂಟಲ್ಲಿರುವಂಥ ರಿಸರ್ವೇಷನ್ ಬಗ್ಗೆ ಏನು ಹೇಳಿದ್ದಾರೆ
ಅದು ನಾನು ಈಗಾಗಲೇ ಇಲ್ಲಿಂದನೇ DPR ಸೆಕ್ರೆಟರಿಗೆ ಮಾತನಾಡಿದ್ದೀನಿ. ನಾಳೆ DPR ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಪ್ಲ್ಯಾನಿಂಗ್ ಸೆಕ್ರೆಟರಿ ಎಲ್ಲ ಸಭೆಯನ್ನು ಸೇರಿ ಆ ಸಣ್ಣ ಪುಟ್ಟ ಆದೇಶಗಳನ್ನು ಏನು ಕೊಡೋದಿದೆ, ಕೋಟಾ ಫಿಕ್ಸ್ ಮಾಡೋದ್ರಲ್ಲಾಗಲಿ, ಎಲ್ಲಿ ಲೋಪ ಸರಿಪಡಿಸೋದಾಗಲಿ ಅದು ಕೂಡಲೇ ಮಾಡೋದಕ್ಕೆ ಈ ತೀರ್ಮಾನವನ್ನು ಕೂಡ ನಾವು ತೆಗೆದುಕೊಳ್ತೇವೆ. ನಮ್ಮ ಸರ್ಕಾರ ನಾನು ಬಂದಾಗ ಇಲ್ಲಿ 3,000 ಕೋಟಿಯನ್ನು ನಾನು ಮುಂದಿನ ವರ್ಷದಲ್ಲಿ ಇಡ್ತೀನಿ ಅಂತ ಹೇಳಿದ್ದೆ. ಆ ಪ್ರಕಾರ 3,000 ಕೋಟಿ ಹಣವನ್ನು ಕೂಡ ಇಟ್ಟಿದ್ದೇವೆ. 15,000 ಕೋಟಿ ಮ್ಯಾಕ್ರೋ ಲೆವೆಲಲ್ಲಿಗೆ ತೆಗೆದುಕೋಬೇಕು. ಇನ್ನು 15,000 ರೆಗ್ಯುಲರ್ ಆಗಿ, ಸಾರಿ 1,500 ರೆಗ್ಯುಲರ್ ಆಗಿರುವಂಥ ಯೋಜನೆಗಳು, ಮೈಕ್ರೋ ಏನು KKRDB ಬೋರ್ಡ್ ಮುಖಾಂತರ, ಇನ್ನು 1,500 ಮ್ಯಾಕ್ರೋ ಲೆವೆಲ್ ಯೋಜನೆಗಳನ್ನು ತೆಗೆದುಕೋಬೇಕು. ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಪೌಷ್ಟಿಕ ಕೊರತೆ, ಏನು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕನ್ನುವಂಥ ಒಟ್ಟಭಿಪ್ರಾಯ ಈ ಭಾಗದ ಜನರದೇನಿದೆ, ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕನ್ನುವಂಥ ತೀರ್ಮಾನಗಳನ್ನು ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ಪ್ರಥಮ ಬಾರಿ ಬಜೆಟ್ನಲ್ಲಿ ನಾವು ಸೆಕ್ಟರ್ ವೈಸ್ ಪ್ಲ್ಯಾನಿಂಗನ್ನು ಮಾಡಿದ್ದೇವೆ. ಆಸ್ಪಿರೇಷನ್ ತಾಲೂಕುಗಳನ್ನು ಗುರುತಿಸಿದ್ದೇವೆ. 104 ತಾಲೂಕುಗಳು ಎಜುಕೇಷನ್ನಲ್ಲಿ ರಾಜ್ಯ ಆ್ಯಾವ್ರೇಜ್ಗಿಂತ ಕಡಿಮೆ ಇರೋದನ್ನು ಗುರುತಿಸಿ ಅವುಗಳನ್ನು ರಾಜ್ಯದ ಆ್ಯಾವ್ರೇಜ್ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಅತಿ ಹೆಚ್ಚು ತಾಲೂಕುಗಳು ಕಲ್ಯಾಣ ಕರ್ನಾಟಕದಲ್ಲಿ ಬಂದಿರುವಂಥದ್ದು ಗಮನಾರ್ಹ. ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು 101 ತಾಲೂಕುಗಳು ಸ್ಟೇಟ್ ಆ್ಯಾವ್ರೇಜ್ಗಿಂತ ಕಡಿಮೆ ಇರೋದು, ಅವು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿರುವಂಥದ್ದು. ಪೌಷ್ಟಿಕ ಕೊರತೆ, ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್, ಇವೆಲ್ಲವೂ ಕೂಡ ನಮ್ಮ ರೆಗ್ಯುಲರ್ ಬಜೆಟಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ಆಸ್ಪಿರೇಷನಲ್ ತಾಲೂಕಾಸ್ ಅಂದರೆ ಯಾವ ತಾಲೂಕಾ ಸ್ಟೇಟ್ ಆ್ಯಾವ್ರೇಜ್ಗಿಂತ ಕಡಿಮೆ ಇದೆ, ಸ್ಟೇಟ್ ಆ್ಯಾವ್ರೇಜಿಗೆ ಬರಬೇಕು ಅಂತ ಇರುವಂಥ ತಾಲೂಕುಗಳಿದೆ, ಅವುಗಳನ್ನು ಗುರುತಿಸಿ ಪ್ರಥಮ ಬಾರಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಕೊಡ್ತಾ ಇದ್ದೇವೆ. ಮತ್ತು ನಂಜುಂಡಪ್ಪ ವರದಿ ಅನುಗುಣವಾಗಿ ಏನೆಲ್ಲ ಕಾರ್ಯಕ್ರಮ ಮಾಡಬೇಕನ್ನುವಂಥದ್ದು ಕ್ಯಾಬಿನೆಟ್ ಸಬ್ ಕಮಿಟಿ ಈಗಾಗಲೇ ಕೆಲವು ನಿರ್ಧಾರಗಳನ್ನು ಮಾಡಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಏನು ಶಿಫಾರಸು ಮಾಡಿದೆ ಅದನ್ನು ಚರ್ಚೆ ಮಾಡಿ ನಂಜುಂಡಪ್ಪ ವರದಿಯ ಅನುಷ್ಠಾನಕ್ಕೆ ಈ ವರ್ಷ ಯಾವುದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕನ್ನುವಂಥದ್ದೇನಿದೆ ಅದನ್ನು ಕೂಡ ಐಡೆಂಟಿಫೈ ಮಾಡಿ ಅದರಲ್ಲೂ ಕೂಡ ವಿಶೇಷವಾದಂಥ SDP ಪ್ಲ್ಯಾನ್ ಪ್ರಕಾರ ಹಣವನ್ನು ಕೊಡೋದಕ್ಕೆ ಮಾಡ್ತೇವೆ. ಹೀಗಾಗಿ ಈ ಬಾರಿ 3 ಕಡೆಯಿಂದ ಇವತ್ತು ನಮಗೆ ಹೆಚ್ಚಿನ ಅನುದಾನ ಶಿಕ್ಷಣ, ಆರೋಗ್ಯ, ಪೌಷ್ಟಿಕ, ವುಮನ್ ವೆಲ್ಫೇರ್, ಹ್ಯೂಮನ್ ಡೆವಲಪ್ಮೆಂಟ್ ಸಿಗ್ತಾ ಇದೆ. ಒಂದು ನಮ್ಮ ಎಕ್ಸ್ಪ್ಲನೇಷನ್ ತಾಲೂಕಾಜು ಬಜೆಟಲ್ಲಿ, ಇನ್ನೊಂದು ನಂಜುಂಡಪ್ಪ ವರದಿಯಲ್ಲಿ, ಇನ್ನೊಂದು KKRDBಯಲ್ಲಿ ಮ್ಯಾಕ್ರೋ ಲೆವೆಲಲ್ಲಿ. ಹೀಗಾಗಿ ಭಾಳ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಈ 3 ಕ್ಷೇತ್ರಗಳಲ್ಲಿ ಆಗ್ತದೆ, ಇಡೀ ರಾಜ್ಯಕ್ಕೆ ಆಗ್ತದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಆಗುವಂಥದ್ದು ಎಲ್ಲ ಅನುದಾನವನ್ನು ಸಮೇತವಾಗಿ ಅನುಮೋದನೆಯನ್ನು ಕೊಡುವಂಥ ಕೆಲಸವನ್ನು ಆದಷ್ಟು ಬೇಗನೆ ನಾವು ಮಾಡ್ತೇವೆ ಅನ್ನೋಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ಇನ್ನೊಂದು, ಕಳೆದ ವರ್ಷ 1,492 ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗಿತ್ತು ಅದನ್ನು ನಾನು ಜನವರಿ ತಿಂಗಳಲ್ಲಿ ಪೂರ್ಣ ಪ್ರಮಾಣದ ಹಣವನ್ನು ಬಿಡುಗಡೆ ಮಾಡಿದ್ದೆ. ಅದರ ಇನ್ನೂ ಮುಂದುವರೆದ ಕಾಮಗಾರಿಗಳಿದ್ದಾವೆ, ಆದರೆ ನಾನು ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದರಿಂದ ಯಾವುದೇ ರೀತಿಯ ಹಣದ ಕೊರತೆ ಆಗೋದಿಲ್ಲ, ಲ್ಯಾಪ್ಸು ಆಗೋದಿಲ್ಲ. ಆ ಕೆಲಸವೂ ಕೂಡ ಇದರ ಜೊತೆಗೆ ಈ ವರ್ಷದ ನಡೀತಿದೆ. ಮತ್ತು ಈ ವರ್ಷ ನಾನು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೆ. KKRDB ಯೋಜನೆಗಳು, ಕ್ರಿಯಾ ಯೋಜನೆ ಈ ಏಪ್ರಿಲ್ 30 ಒಳಗಡೆ ಮಾಡಬೇಕು ಅಂತ ಈಗಾಗಲೇ ಅದನ್ನು ರಾಜ್ಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ಏಪ್ರಿಲ್ 30 ಒಳಗಡೆ KKRDBಯ ಯೋಜನೆಗಳನ್ನು ಅನುಮೋದನೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲದಿದ್ದರೆ ಸಾಮಾನ್ಯವಾಗಿ 6 ತಿಂಗಳ ನಂತರ ಅನುಮೋದನೆ ಆಗೋದು, ಅದು ಕಾರ್ಯಗತ ಆಗೋದು ಡಿಲೇ ಆಗ್ತದೆ. ಅದನ್ನು ತಪ್ಪಿಸಲು
ಮೊದಲನೇ ತಿಂಗಳಿಗೆ ಅನುಮೋದನೆ ಪಡೆದು ಇಡೀ ಒಂದು ವರ್ಷ ಇರ್ತದೆ ನಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಖಂಡಿತವಾಗೂ ಈ ವರ್ಷ ಕಳೆದ ವರ್ಷದ ಕಾಮಗಾರಿಗಳು ಬಾಕಿ ಇರುವಂಥದ್ದು ಈ ವರ್ಷ 3,000 ಕೋಟಿ ರೂಪಾಯಿ ಕಾಮಗಾರಿ ನಾವು ಕೂಡಲೇ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಕ್ರಮಗಳು ಸರ್, KKRD 3,000 ಕೋಟಿ ಸರ್, ಎಲ್ಲ ಇಲಾಖೆ ಅನುದಾನ ಕಡಿಮೆ ಮಾಡಿ ಎಲ್ಲ ಸರ್ ಆಟ ಈಗೆಲ್ಲ ಒಂದು ಸಾಮಾನ್ಯ ಬಸ್ ಬೇಕಾದ್ರೆ KKRD ಒಂದು ರೋಡ್ ಸಣ್ಣ ಆ ಥರ ಏನಿಲ್ಲ. ಒಂದು ನಿಮಿಷ ಆ ಥರ ಏನಿಲ್ಲ. ಕೆಲವು ಕಡೆ ಈಗ ಉದಾಹರಣೆಗೆ ರಾಯಚೂರು ಏರ್ಪೋರ್ಟ್ KKRDB ಬೋರ್ಡಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ. ನಮಗೆ ಕೊಟ್ಟಿರೋ ಏರ್ಪೋರ್ಟಿಗೆ ಅವರು ನಿಮ್ಮ ಸ್ಟೇಟ್ ಒಂದು ನಿಮಿಷ KKRDB ಬೋರ್ಡ್ನಿಂದ ಅವ್ರು ತೀರ್ಮಾನ ಮಾಡಿದ್ದಾರೆ. ಈ ವರ್ಷ ಅಲ್ಲ, ಹಿಂದಿನ ವರ್ಷದಿಂದ ತೀರ್ಮಾನ ಮಾಡಿದ್ದಾರೆ. ನಮಗೆ ಕೊಟ್ಟಿರುವಂಥ ಅನುದಾನದಲ್ಲಿ ನೀವು ದಯವಿಟ್ಟು 80 ಕೋಟಿ ಅದಕ್ಕೆ ಮೀಸಲಿಟ್ಟಿದ್ದೇವೆ. ಅದು 80 ಕೋಟಿಯಲ್ಲಿ ಆಗಲ್ಲ, ಸುಮಾರು 200 ಕೋಟಿ ರೂಪಾಯಿ ಬೇಕು. ಮಿಕ್ಕಿದ್ದೆಲ್ಲ ರಾಜ್ಯ ಸರ್ಕಾರ ಕೊಟ್ಟು ಮಾಡ್ತಾ ಇದೆ. ಆದರೆ ಅದು ಕೆಲವು ಸ್ಪೆಷಲ್ ಕೇಸ್ ಬಿಟ್ಟರೆ ಮಿಕ್ಕಿದ್ದು ಯಾವುದು ಕೂಡ ರೆಗ್ಯುಲರ್ ಯೋಜನೆಗಳಿಗೆ ಮಾಡೋದಲ್ಲ. ಇರಿಗೇಷನ್ನಲ್ಲೂ ಕೂಡ SDP ಫಂಡ್ ಇದೆ. ಇರಿಗೇಷನ್ಗೂ ಕೂಡ SDP ಫಂಡ್ ಕೊಟ್ಟಿರ್ತೀವಿ ನಾವು, ಅದ್ರ ಮುಖಾಂತರ ಮಾಡ್ತೀವಿ. 2 ದಿವಸ ಸಂಘಟನಾ ಸಭೆ ಮತ್ತು ಕೋರ್ ಕಮಿಟಿದಾಗ ಅಲ್ಲಿ ಈ ಶಾಸಕರ ನಡುವೆ ಸಮನ್ವಯ ಕೊರತೆ ಇದ್ದು ಗಮನಕ್ಕೆ ಬಂದ ಸರ್, ಆ ನಿಟ್ಟಿನಲ್ಲಿ ನಿವಾರಣೆ ಇಲ್ಲ ನೋಡಿ, ಹೇಳ್ತೀನಿ, ಯಾವುದೇ ರೀತಿಯ ಶಾಸಕರ ನಡುವೆ ಸಮನ್ವಯ ಕೊರತೆ ಇಲ್ಲ. ಅಭಿವೃದ್ಧಿ ಹೆಚ್ಚಿನ ಪ್ರಮಾಣದಲ್ಲಿ ಅವರವರ ಕ್ಷೇತ್ರದಲ್ಲಿ ಆಗಬೇಕನ್ನುವಂಥ ವಿಚಾರವನ್ನು ಅವರು ಮಂಡಿಸಿದ್ದಾರೆ ಹೊರತಾಗಿ ಯಾವುದೇ ರೀತಿಯ ವೈಯಕ್ತಿಕವಾಗಲಿ ಅಥವಾ ಪರಸ್ಪರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದೆಲ್ಲವೂ ಕೂಡ ಅತ್ಯಂತ ಆರೋಗ್ಯಕರವಾಗಿರುವಂಥ ಒಂದು ಚರ್ಚೆ ಆಗಿದೆ. ಸಕಾರಾತ್ಮಕವಾಗಿ ತಮ್ಮ ಕ್ಷೇತ್ರಗಳ ಹೆಚ್ಚಿನ ಅಭಿವೃದ್ಧಿ ಆಗಬೇಕನ್ನುವಂಥ ವಿಚಾರವನ್ನು ಅವರೇನು ಮಂಡಿಸಿದ್ದಾರೆ ಅದಕ್ಕೆ ನಾವೆಲ್ಲ ಸ್ಪಂದಿಸ್ತೇವೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಅದು ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ನಮ್ಮ ಮುಂದೆ ಹೋಗ್ತಾ ಇದೆ. ಈಗ ಈಗಿರುವಂಥ ಸೀಟುಗಳನ್ನು ಸಂಪೂರ್ಣವಾಗಿ ಉಳಿಸಿಕೊಂಡು ಈ ಭಾಗದಲ್ಲಿ ಅತಿ ಹೆಚ್ಚು ಅಧಿಕವಾಗಿರುವಂಥ ಸೀಟುಗಳನ್ನು ಗಳಿಸಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಿದ್ದೇವೆ. ಇಷ್ಟೇ ನಂಬರ್ ಅಂತ ಈಗಲೇ ಹೇಳೋಕ್ಕಾಗಲ್ಲ. ಬಟ್ ಪೊಟೆನ್ಷಿಯಲ್ ಕ್ಷೇತ್ರಗಳಲ್ಲಿ ಎಲ್ಲಿ ನಾವು ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನೋದು ಚರ್ಚೆ ಆಗಿದೆ. ಅಲ್ಲಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷದ ಸಂಘಟನೆ ಮತ್ತು ಜನಪರವಾಗಿರುವಂಥ ಕೆಲಸವನ್ನು ಮಾಡೋ ಮುಖಾಂತರ ಬಹುತೇಕವಾಗಿ ಇನ್ನೊಂದು 2-3 ತಿಂಗಳಲ್ಲಿ ನಮಗೆ ಒಂದು ವಿಶ್ವಾಸ ಬರ್ತದೆ. ಒಟ್ಟಾರೆ ಈಗಿರುವಂಥ ವಾತಾವರಣವನ್ನು ನೋಡಿದಾಗ, ನಾನು ಮೊನ್ನೆ ಹೊಸಪೇಟೆಗೆ ಹೋದಾಗ ಅಲ್ಲಿ ಬಳ್ಳಾರಿ, ಕೊಪ್ಪಳ, ರಾಯಚೂರಿನೆಲ್ಲ ನಾಯಕರೆಲ್ಲ ಭೇಟಿಯಾಗಿದ್ದರು. ಇಲ್ಲಿ 3 ಜಿಲ್ಲೆ ಭೇಟಿಯಾಗಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಕಲ್ಯಾಣ ಕರ್ನಾಟಕದ ಏರಿಯಾದಲ್ಲಿ ಕಳೆದ ಬಾರಿಗಿಂತ ಅತ್ಯಧಿಕ ಸ್ಥಾನಗಳನ್ನು ನಾವು ಗೆಲ್ಲುವಂಥ ಸಂಪೂರ್ಣವಾದ ಆತ್ಮವಿಶ್ವಾಸ ನಮಗೆ. ಸರ್, ಈಗ ಸ್ಟೇಟ್ ಲೆವೆಲ್ ಚುನಾವಣಾ ಪ್ರಚಾರ ಕಮಿಟಿಯನ್ನು ಅವೆಲ್ಲ ಬರುವಂಥ ದಿನಗಳಲ್ಲಿ ಖಂಡಿತವಾಗಿಯೂ ಇವೆಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಇವೆಲ್ಲ ಅವಶ್ಯಕತೆ ಇದೆ. ನಮ್ಮ ವರಿಷ್ಠರು ಎಲ್ಲ ಕೂತ್ಕೊಂಡು ರಾಜ್ಯದ ನಾಯಕರು ವರಿಷ್ಠರೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಟ್ಟಾರೆ ಚುನಾವಣೆಯ ಸ್ಟ್ರಾಟಜಿ ಏನು ಮಾಡ್ತೇವೆ, ರಣತಂತ್ರ ಏನು ಮಾಡ್ತೇವೆ, ಅದರದ ಭಾಗ ಇವೆಲ್ಲವೂ ಕೂಡ. ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸರ್, ನೋಡಿ, ನಾನು ಟೆಕ್ಸ್ಟೈಲ್ ಮಂತ್ರಿಗೆ ಭೇಟಿಯಾಗಿದ್ದೇನೆ. ಗುಲ್ಬರ್ಗಾ ಫಸ್ಟ್ ಪ್ರಯಾರಿಟಿ. ಗುಲ್ಬರ್ಗಾದಲ್ಲಿರುವಂಥ ನಮ್ಮ ಪವರ್ ಪ್ರಾಜೆಕ್ಟ್ಗಿದ್ದಂಥ ಲ್ಯಾಂಡನ್ನು ಪಡ್ಕೊಂಡು ಇಲ್ಲಿ ಹಿಂದುಳಿದ ಪ್ರದೇಶಕ್ಕೆ ನೀವು ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳಿ ಮಾಡಿದಂಥ ಸಂದರ್ಭದಲ್ಲಿ ಗಾರ್ಮೆಂಟ್ಸಲ್ಲಿ ಕರ್ನಾಟಕ ಭಾಳ ಮುಂಚೂಣಿಯಲ್ಲಿದೆ. ಹೀಗಾಗಿ 2 ಟೆಕ್ಸ್ಟೈಲ್ ಪಾರ್ಕ್ ಪೊಟೆನ್ಷಿಯಲ್ ನಮ್ಮ ರಾಜ್ಯಕ್ಕಿದೆ ಅನ್ನುವಂಥ ವಿಚಾರವನ್ನು ಬಿಜಾಪುರ ಮತ್ತು ಗುಲ್ಬರ್ಗ ವಿಚಾರ ಹೇಳಿದ್ದೀನಿ. ಬಟ್ ಗುಲ್ಬರ್ಗಾದ ಇನ್ಫ್ರಾಸ್ಟ್ರಕ್ಚರು ಇಲ್ಲಿ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ದೇನೆ. ಖಂಡಿತವಾಗೂ ಗುಲ್ಬರ್ಗಾದಲ್ಲಿ ಏನು ರಾಷ್ಟ್ರ ಮಟ್ಟದ ಒಂದು ಸ್ಕೀಮ್ ಇದೆ ಟೆಕ್ಸ್ಟೈಲ್ ಪಾರ್ಕದ್ದು, ಅದು ಗುಲ್ಬರ್ಗಾದಲ್ಲಿ ಆಗ್ತದೆ. ಸರ್, ಇವತ್ತಿನ PUC ಎಕ್ಸಾಮ್ ಆರಂಭ ಆಗಿರೋದು. ಇವತ್ತಿನ PUC ಎಕ್ಸಾಮ್ ಉಡುಪಿಯಲ್ಲಿ 2 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸ್ಕೊಂಡು ಬಂದ್ರು. ಹಿಜಾಬ್ ತೆಗೀರಿ ಅಂತಂದ್ರೆ ಅವ್ರು ತೆಗಿಯಲ್ಲ ಅಂತ ಹೇಳಿ ಗಲಾಟೆ ಮಾಡಿ ಮತ್ತು ವಾಪಸ್ ಹೋಗಿದ್ರು. ಅದು ಗೊತ್ತಿಲ್ಲ ನನಗೆ. ಅದು ಯಾವುದೋ ಒಂದು ಸ್ಟ್ರೇ ಇನ್ಸಿಡೆಂಟ್ ಇರ್ಬೋದು. ಅದನ್ನು ನಮ್ಮ ಶಿಕ್ಷಣ ಸಚಿವರಿಗೆ ನೋಡ್ಕೊಳ್ತಾರೆ. ಅದನ್ನೆಲ್ಲ ವಾಪಸ್ ಹೋದಂತವ್ರಿಗೆ ಮತ್ತೆ ಎಕ್ಸಾಮ್ ಅವಕಾಶ ಕೊಡ್ತೀರಾ ಹೇಗೆ? ಅದೆಲ್ಲವೂ ಶಿಕ್ಷಣ ಸಚಿವರು ಈಗಾಗಲೇ ಹೇಳಿದ್ದಾರೆ. ಅದೇ ನಮ್ಮ ನಿಲುವು. ಗುಲ್ಬರ್ಗಕ್ಕೆ ಕೊಡಬೇಕು ಅಂತ ಲಾಂಗ್ ಪೆಂಡಿಂಗ್ ಇದೆ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇದೆ, ESI ದೊಡ್ಡ
ತೊಗೊಂಡು ಹೋಗೋ ಪ್ರಶ್ನೆ ಅಲ್ಲ. ನೀವು ನೋಡಿ, ಅರ್ಥ ಮಾಡ್ಕೊಳ್ಳಿ. ಏಮ್ಸ್ ಬೇಕು ಅಂತ ಹೇಳಿ ಬೇಡಿಕೆ ಬಹಳ ದಿನಗಳಿಂದ 2-3 ಸ್ಥಳಗಳಲ್ಲಿ ಕರ್ನಾಟಕದಲ್ಲಿದೆ. ಅದರಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ಒಂದು. ಈಗೇನಾಗಿದೆ, ಇಲ್ಲಿ ESI ಆಸ್ಪತ್ರೆಯಲ್ಲಿ ಏನು ಬಂದಿದೆ, ಇದಕ್ಕೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ. ಅದು ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಆಗಬೇಕನ್ನುವಂಥ ಉದ್ದೇಶ. ಆಗಬೇಕಾದ್ರೆ ಏಮ್ಸ್ ಒಂದು ರಿಕಗ್ನೇಷನ್ ಆಗಿ ಏಮ್ಸ್ದು ಎಲ್ಲ ಸವಲತ್ತುಗಳಲ್ಲಿ ಸಿಕ್ಕರೆ ಈ ಭಾಗದಲ್ಲಿ ಒಂದು ದೊಡ್ಡ ಮೆಡಿಕಲ್ ಸಂಸ್ಥೆ ಆಗುತ್ತೆ ಅನ್ನುವಂಥದ್ದು ಏನು ಈ ಭಾಗದ ಜನರ ಭಾವನೆ ಇದೆ. ಇದನ್ನು ನಾವು ಕೇಂದ್ರಕ್ಕಾಗಲೇ ನಾನು ಪತ್ರ ಮುಖಾಂತರನೂ ಹೇಳಿದ್ದೇನೆ ಮತ್ತು ಸಚಿವರು ಕೂಡ ಭೇಟಿಯಾಗಿದ್ದೇವೆ. ಒಂದು ಸಲಹೆಯನ್ನು ನಾನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಸಂವಿಧಾನ ತಿದ್ದುಪಡಿ ಆಗಿದೆ, 371J ನಮಗಾಗಿದೆ, ಕೆಲವು 371D ಇದೆ, ಇದೆ, ಬ್ಯಾಕ್ವರ್ಡ್ ಏರಿಯಾಸ್ ಅಂತ ನಾವು ಕರಿತೇವೆ. ಅಲ್ಲಲ್ಲಿ ನೀವು ಏಮ್ಸನ್ನು ಕಂಪಲ್ಸರಿ ಮಾಡುವಂಥದ್ದು ಬಹಳ ಉತ್ತಮ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದೇವೆ. ಅದನ್ನು ನಾನು ಇಲಾಖೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ESI ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ ಈ ನಿಟ್ಟಿನಲ್ಲಿ ಏಮ್ಸ್ ತರುವಂಥ ಪ್ರಯತ್ನ ನಮ್ಮದು ಮುಂದುವರಿತಿದೆ ಮತ್ತು ಅದರ ಬಗ್ಗೆ ನಾವು ಬಹಳ ಗಂಭೀರವಾಗಿ ಪ್ರಯತ್ನಗಳ ಮಾಡ್ತೀವಿ. ಸರ್, ಈಗ ದಿಂಗಾಲೇಶ್ವರ ಶ್ರೀ 30% ಆರೋಪ ಮಾಡಿದ್ರು, ಅದಕ್ಕೆ ಪೊಲೀಸರ ಮುಖಾಂತರ ಸರ್ಕಾರ ಧಮಕಿ ಹಾಕ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಯಾವ ಪೊಲೀಸರು ಧಮಕಿ ಹಾಕೋದಿಲ್ರಿ, ಅವರೇ ಹೇಳಿದ್ದಾರೆ. ಅವ್ರು ಹೇಳೋದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಪೊಲೀಸರು ಯಾವ ಈ ಕೇಸಲ್ಲಿ ಅವ್ರ ಮೇಲೆ ಹಿಂದಿರುವಂಥ ಕೇಸುಗಳಿದೆ, ಇನ್ನೊಂದಿದೆ. ಅವ್ರಿಗೇನಾದರೂ ಯಾರಾದರೂ ಪೊಲೀಸರು ಧಮಕಿ ಹಾಕಿದರೆ ಅವ್ರ ಮೇಲೇ ಕಂಪ್ಲೇಂಟ್ ಕೊಡಲಿ, ನಾವು ಉನ್ನತ ಮಟ್ಟದ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ತೇವೆ. ನಮಗೆ ಶ್ರೀಗಳ ಬಗ್ಗೆ ಗೌರವ ಇದೆ, ಆ ಮಠದ ಬಗ್ಗೆ ಗೌರವ ಇದೆ. ನಮ್ಮ ಭಾಗದವರು ನಮ್ಮ ಹಿತಚಿಂತಕರೇ ಹೌದು. ಈ ಇಶ್ಯೂವನ್ನು ಎತ್ತಿದ್ದಾರೆ. ನನಗೂ ಕೂಡ ಆಸಕ್ತಿ ಇದೆ. ಯಾವ ಕಾಲದಲ್ಲಿ ಅವ್ರಿಗೆ ಅನುದಾನ ಕೊಟ್ಟಿದ್ದಾರೆ, ಯಾರಿಗೆ ಅವರು 30% ಕೊಟ್ಟಿದ್ದಾರೆ ಅಥವಾ ಯಾರು ಅವ್ರು 30% ಕೇಳಿದ್ದಾರೆ, ಎಲ್ಲ ವಿವರಗಳನ್ನು ಕೊಟ್ಟರೆ ಪೂರ್ಣ ಪ್ರಮಾಣದ ಇಂಡಿಪೆಂಡೆಂಟ್ ತನಿಖೆ ನಾನು ಮಾಡಿಸ್ತೀನಿ. ರಿಸಿಟ್ ನಾವು ಕೇಳಿಲ್ಲ, ಒಂದೇ ನಿಮಿಷ, ನಾವು ರಿಸಿಟ್ ಕೇಳಿಲ್ಲ. ಕನಿಷ್ಠ ಪಕ್ಷ ಇಂಥ ಕಾಮಗಾರಿಯಲ್ಲಿ ನಾನು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ಬೋದಲ್ವಾ? ಅವಾಗ ಅವ್ರು ಯಾರು ಕಾಮಗಾರಿ ಮಾಡಿದ್ದಾರೆ, ಆ ಅಧಿಕಾರಿಗಳು ಯಾರಿದ್ದಾರೆ ಅಂತ ನಾವು ಪತ್ತೆ ಹಚ್ಬೋದಲ್ವಾ? ನಮಗೂ ಗೊತ್ತು ಯಾರಿಗೆ ಯಾವಾಗ ಯಾರ್ಯಾರು ಎಲ್ಲೆಲ್ಲಿ ರಿಸಿಟ್ ತೊಗೊಳ್ಳೋದಲ್ಲ, ಯಾವ ಸಂಸ್ಥೆಗಳು ರಿಸಿಟ್ ತೊಗೊಳ್ಳೋದಿಲ್ಲ, ಎಲ್ಲ ಗೊತ್ತಿದೆ, ನಮಗೂ ಗೊತ್ತಿದೆ. ಅರವಿಂದ್ ಕೇಜ್ರಿವಾಲ್ ಅವರು ನಿನ್ನೆ ಬೆಂಗಳೂರಿಗೆ ಬಂದಾಗ ಹೇಳಿದ್ರು 0% ಸರ್ಕಾರ ತಗೊಂಡ್ಬರ್ಬೇಕು ಆಮ್ ಆದ್ಮಿ ಪಾರ್ಟಿ. ಈಗ ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆಗೆ ಸುತ್ತಲೂ ಕುಂತವರು ಎಂಥವ್ರು ಇದ್ದಾರೆ, ದೇ ಆರ್ ಆಲ್ ಯಾವ ಬ್ಯಾಕ್ಗ್ರೌಂಡ್ ಇದೆ ಅವ್ರದ್ದು, ಪರ್ಸೆಂಟೇಜ್ ಬ್ಯಾಕ್ಗ್ರೌಂಡ್ ಇದ್ದವ್ರೆ ಕೂತಿದ್ದಾರೆ. ಅವರಿಂದ ಏನಾದ್ರು ಬದಲಾವಣೆ ಆಗಕ್ಕೆ ಸಾಧ್ಯನಾ? ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ಸರ್, ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಆಗಲಿ ಈ ಸಾರಿ ನಮ್ಮ ಭಾಗಕ್ಕೆ ಸಿಗೋ ಸ್ವಲ್ಪ ಖಂಡಿತ ಈಗ ಎಲ್ಲ ರೀಜ್ನಲ್ಗೂ ಕೊಡುವಂಥದ್ದು ಒಂದು ರಾಜಕೀಯ ಪಕ್ಷದ ಒಂದು ಪೊಲಿಟಿಕಲ್ ಡಿಸಿಷನ್. ಎಲ್ಲ ಆಗಬೇಕು, ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈಗ ಅದು ಚರ್ಚೆ ಆಗಬೇಕನ್ನ ಚರ್ಚೆ ಆಗಿದೆ. ಸರ್, ಈಗ ಹಲವು ಯೋಜನೆಗಳ ಮುಖಾಂತರ ಕೋಟಿ ಅನುದಾನ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಜನರ ಮೂಲಭೂತ ಸೌಲಭ್ಯಗಳಿಲ್ಲ, ಇವನ್ ರಸ್ತೆಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ ಸರಿಯಾಗಿ. ನಿಮಗೆ ಹೇಳ್ತೀನಿ, ಇವನ್ ಕಲಬುರಗಿ ತಾಲೂಕಲ್ಲೇ ಹೋಗಿ ಪ್ರಥಮ ಬಾರಿ ಜಲ್ ಜೀವನ್ ಮಿಷನ್ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಈ ದೇಶ ಸ್ವತಂತ್ರ ಬಂದಿಷ್ಟು ವರ್ಷ ಆದರೂ ಕೂಡ ಯಾವುದೇ ಪ್ರಧಾನಿಯಾಗಲಿ ನಾಯಕರಾಗಲಿ ಮನೆ ಮನೆಗೆ ನೀರು ಕೊಡ್ತೇವೆ ಅನ್ನುವಂತ ಹೇಳೋ ಧೈರ್ಯನೂ ಇರಲಿಲ್ಲ. ಯಾಕಂದರೆ ಕಷ್ಟ ಸಾಧ್ಯ. ಅದನ್ನು ಪ್ರಧಾನಮಂತ್ರಿಗಳು ಪ್ರಾರಂಭ ಮಾಡಿದ್ದಾರೆ. ನಾವು ಕಳೆದ ವರ್ಷ 25 ಲಕ್ಷ ಕುಟುಂಬಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯೋ ನೀರು ಮನೆ ಮನೆಗೆ ಕೊಟ್ಟಿದ್ದೀವಿ. ಈ ವರ್ಷ 25 ಲಕ್ಷ ಕೊಡ್ತಾ ಇದ್ದೇವೆ. 2024ಕ್ಕೆ ಎಲ್ಲ ಮನೆ ಮನೆಗೆ ಕೊಡುವಂಥ ಗುರಿಯನ್ನು ಹೊಂದಿದ್ದೇವೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅದೇ ರೀತಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೂ ಕೂಡ ಈ ವರ್ಷ ಅತಿ ಹೆಚ್ಚು ಬಜೆಟ್ನಲ್ಲೇ ಅನುಮೋದನೆ ಕೊಟ್ಟಿದ್ದೀವಿ. ಬರೋ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳು ಕೂಡ ಆಗ್ತದೆ. ವಿಶೇಷವಾಗಿ KKRDBಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ನೀವು ನೋಡ್ತೀವಿ. ಕೂಡ KKRDB ಹೇಳ್ತಾ ಇದ್ದೀರಾ ಸರ್, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಇಲಾಖೆ ಅದರಲ್ಲಿ 100 ರೂಪಾಯಿನೂ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಖರ್ಚಾಗ್ತಾ ಇಲ್ಲ. ಯಾವುದು? ಈಗಾಗಲೇ ಸದನದಲ್ಲೂ ಕೂಡ ಈಗಾಗಲೇ ಚರ್ಚೆ ಆಗಿದೆ. ಏನು ಬಸವರಾಜ ಪಾಟೀಲ್ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಒಂದು ಮಾನವ ಸಂಪನ್ಮೂಲ ಮಾಡಿ 500 ಕೋಟಿ ರೂಪಾಯಿ ಕೊಡ್ತಾ ಇದ್ದೀರಾ. ಬಟ್ ಯಾವುದು ಪ್ರಾಪರ್ ಆಗಿ ಯೂಸ್ ಆಗ್ತಾ ಇಲ್ಲ. ಇದು ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ನೋಡಿ, ಬಸವರಾಜ ಪಾಟೀಲ್ ಸೇಡಂ ಅವರು ಒಬ್ಬ ಅತ್ಯಂತ ಪ್ರಾಮಾಣಿಕವಾಗಿ
ಪ್ರಾಮಾಣಿಕ ವ್ಯಕ್ತಿ, ಯಾವುದೇ ಸ್ವಾರ್ಥ ಇಲ್ಲದಂತೆ ಕೆಲಸ ಮಾಡುವಂಥ ವ್ಯಕ್ತಿ ಮತ್ತು ಈ ಭಾಗದ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿ. ಅವರೊಂದು ಸೈಂಟಿಫಿಕ್ ಆಗಿ ಇಲ್ಲಿಯ ಮಾನವ ಸಂಪನ್ಮೂಲನ ವೃದ್ಧಿಗೊಳಿಸಬೇಕು ಅಂತ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಅವರು ಸೀಮಿತ ಆಗಿದೆ ಸರ್. ಒಂದು ನಿಮಿಷ ಅವರು ಹಲವಾರು NGOಗಳನ್ನು ಕೂಡ ಇದಕ್ಕೆ ತೊಡಗಿಸ್ಕೊಂಡು ಮಾಡ್ತಾ ಇದ್ದಾರೆ. ನೋಡೋಣ ಅವ್ರಿಗೆಲ್ಲ ಕೆಲಸ ಕಾರ್ಯಗಳನ್ನು ಜನಕ್ಕೆ ಇನ್ನೊಂದು ಸಬ್ಜೆಕ್ಟಲ್ಲೆಲ್ಲ ಗೊತ್ತಾಗ್ತದೆ. ಗಲಭೆಗಳೇ ನಡೀತಾ ಇದ್ದಾವೆ. ಗಲಭೆಕೋರರು ವಿರುದ್ಧ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಮಾದರಿನಲ್ಲಿ ಕಾರ್ಯಾಚರಣೆ ಆಗಬೇಕು ಅಂತ ಅದು ಇದು ನಿಮ್ಮ ಅಭಿಪ್ರಾಯ. ಇಲ್ಲ ಜನ ನಿರೀಕ್ಷೆ ಮಾಡ್ತಿದ್ದಾರೆ, ತಾವೇನು ಹೇಳ್ತೀವಿ? ನೀವೆಲ್ಲ ಮೊದಲು ನೀವು ಅಭಿಪ್ರಾಯ ಮೂಡಿಸಿ ಆಮೇಲೆ ಜನರ ಹೆಸರು ಹೇಳ್ತೀರಿ. ಒಂದೇ ನಿಮಿಷ ಆ ವಿಷಯದಲ್ಲಿ ಇಷ್ಟ ಹೇಳಬಯಸ್ತೇನೆ. ಯಾವುದೇ ಕಾರ್ಯಾಚರಣೆ ಮಾಡಿದರೂ ಕೂಡ ಅದಕ್ಕೆ ಕಾನೂನಿದೆ. ಉದಾಹರಣೆಗೆ DG ಹಳ್ಳಿ KG ಹಳ್ಳಿಯಲ್ಲಿ ಗಲಭೆ ಆದವ್ರ ಬಗ್ಗೆ ಹೈಕೋರ್ಟ್ ಡಿಸಿಷನ್ ಕೊಟ್ಟಿದೆ. ಅವರ ಏನೇನು ಡ್ಯಾಮೇಜ್ ಆಗಿದೆ ಅವರ ಪ್ರಾಪರ್ಟಿಯಿಂದ ರಿಕವರಿ ಮಾಡಿದೆ. ಅದಕ್ಕೊಂದು ಕಮಿಷನ್ ಕೂಡ ನೇಮಿಸಿದೆ, ಆ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಕಾನೂನಲ್ಲಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಕೊಡುವಂಥದ್ದು ಮತ್ತು ರಿಕವರಿ ಮಾಡುವಂಥ ಅವಕಾಶಗಳಿದೆ. ಅವುಗಳ ಬಳಕೆ ನಾವು ಮಾಡ್ತೀವಿ. ದೇವಸ್ಥಾನಗಳಿಗೆ ಕೊಡೋಕೆ ಯಾಕೆ ಆಗ್ತಾ ಇಲ್ಲ? ಎಲ್ಲರಿಗೂ ಕೊಟ್ಟಿದ್ದೇವೆ ರೀ, ಮಸೀದಿಗೆ ಕೊಟ್ಟಿದ್ದೇವೆ. ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಹೈಕೋರ್ಟಿನ ಆದೇಶನೂ ಕೂಡ ಇದೆ. ಯಾವ್ಯಾವ ಸಾರ್ವಜನಿಕ ಇದನ್ನು ಎಷ್ಟು ಡೆಸಿಬಲ್ ಇಡಬೇಕು, ಯಾವ ಸಮಯದಲ್ಲಿ ಎಷ್ಟು ಇಡಬೇಕು ಅನ್ನೋದು ಕೂಡ ಇದೆ. ಅದು ಈಗಾಗಲೇ ಎಲ್ಲ ಕಡೆ ಕೊಟ್ಟಿದ್ದೇವೆ. ಹಲವಾರು ಕಡೆ ವಾರ್ನಿಂಗ್ ಕೊಟ್ಟಿದ್ದೇವೆ, ಕೆಲವು ಕಡೆ ಕೇಸು ಹಾಕಿದ್ದೇವೆ. ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ DG ಅವರಿಗೆ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಸಾರ್ವಜನಿಕ ಮೈಕ್ಗಳ ಬಗ್ಗೆ ನಿಯಂತ್ರಣ ಮಾಡಲು ಆ ಪೊಲೀಸ್ ಸ್ಟೇಷನ್ಗೆ ಜವಾಬ್ದಾರಿ ಕೊಡಿ. ಸೌಹಾರ್ದತೆಯಿಂದ ಒಂದು ಎಲ್ಲ ಅಂಥವ್ರಿಗೆಲ್ಲ ಒಂದು ಮಾತುಕತೆ ಮಾಡಿ ಯಾವುದೇ ರೀತಿ ಘರ್ಷಣೆ ಆಗದಂತೆ ನೋಡ್ಕೊಳ್ಳಿ. ಕಾನೂನು ಉಲ್ಲಂಘನೆ ಆದಾಗ ಕಾನೂನು ಕ್ರಮ ತೆಗೆದುಕೊಳ್ಳಿ ಅನ್ನುವಂಥ ಇದುವರೆಗೂ ಕೂಡ ಬಂಧಿಸಕ್ಕೆ ಆಗ್ತಾ ಇಲ್ಲ. ಖಂಡಿತ ಬಂಧನ ಆಗೇ ಆಗುತ್ತೆ. ಸರ್ಕಾರ ತನಿಖೆ ಮೇಲೆ ನಮಗೆ ಭರವಸೆ ಇಲ್ಲ. ಅವರನ್ನ ಆರೋಪಿಗಳ ಸ್ವಾಮಿ ನಿನ್ನೆ ಉತ್ತರ ಕೊಟ್ಟಿದ್ದೀನಿ. ತನಿಖೆ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ಕೇಳ್ರಿ. ನ್ಯಾಯಾಂಗ ತನಿಖೆ ಕೊಡೋರು ಎಲ್ಲಿದ್ರಿ ಇಷ್ಟು ದಿವಸ? ನಾವೇ ಅದನ್ನು ಗುರುತಿಸಿ, ನಾವೇ ಅದರಲ್ಲಿ ಫ್ರಾಡನ್ನು ಗುರುತಿಸಿ, ನಾವೇ CID ಕೊಟ್ಟಿರುವಂಥದ್ದು ಇಂಡಿಪೆಂಡೆಂಟ್ ಆಗಿ ಮತ್ತು ಮುಕ್ತವಾಗಿ ಕೊಟ್ಟಿದ್ದರಿಂದ ಸೀದವಾಗಿ ಇಲ್ಲಿ ಬಂದು ರೇಡ್ ಮಾಡಿದ್ದಾರೆ. ಆ ಸಂಸ್ಥೆಗಳನ್ನು ರೇಡ್ ಮಾಡಿದ್ದಾರೆ, ಅವರ ಪ್ರತಿನ ಅರೆಸ್ಟ್ ಮಾಡಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಹಿಂದೆ ಎಷ್ಟು ಸತಿ PSIದಲ್ಲಿ ಅಕ್ರಮ ಆಯಿತು, ಏನು ತನಿಖೆ ಆಯಿತು, ಯಾರಾದ್ರೂ ಶಿಕ್ಷೆ ಆಯ್ತಾ, ಯಾವ್ದಾದ್ರು ರೇಡ್ ಆಗಿತ್ತಾ? ಫಸ್ಟ್ ಟೈಮ್ ನಾವು ಅದನ್ನು ಪ್ರಾಮಾಣಿಕವಾಗಿ ಸೆಲೆಕ್ಷನ್ ಆಗಬೇಕನ್ನೋ ಸಲುವಾಗಿ ನಾವು ಮಾಡಿದ್ದೇವೆ. ಯಾರೇ ತಪ್ಪಿಸಿ ಮಾಡಿದ್ರು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದೇವೆ. ಕ್ರಮ ತೆಗೆದುಕೊಳ್ತೀವಿ. MY ಪಾಟೀಲ್ ಅವರು ಹೇಳ್ತಾ ಇದ್ದಾರೆ, ಅವರು ನನ್ನ ಗನ್ಮ್ಯಾನ್ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಂತ ಗನ್ಮ್ಯಾನು, ಅವರೇ ಎಂತ ಪ್ರಾಮಾಣಿಕ ಕೊಡಬೇಕಾಗಿತ್ತು, ಇಂಥವ್ರಿಗೆ ಯಾಕೆ ಕೊಟ್ಟಿದ್ದಾರೆ? MY ಪಾಟೀಲ್ರಿಗೆ ಯಾರು ಹೇಳ್ತಾರೆ ಅವ್ರು ಕೊಟ್ಟಿದ್ದೀವಪ್ಪ. ಅವ್ರು ಯಾರು ಲೆಟರ್ ಕೊಟ್ಟಿದ್ದಾರೆ, ಯಾರು ಇಲಾಖೆ ಅವರೇ ಕೇಳಿದ್ರ? ಹೌದು, ಒಂದು ಗನ್ಮ್ಯಾನ್ ಕೇಳಿದ್ರು. ಅವರು ಕೇಳಿದ್ರೆ ಕೊಟ್ಟಿದ್ದಾರೆ. ಈಗ ಅವ್ರ ಗನ್ಮ್ಯಾನ್ ಹೆಂಗಿದಾನಂತ ಗೊತ್ತಾಗ್ತದ. ಡೈಲಿ ಅವ್ರ ಜೊತೆಗಿರ್ತಾನೆ. ಅಷ್ಟೆಲ್ಲ ಗೊತ್ತಿದ್ದು ಏನು ನಡೀತೈತೆ ಅಂತ ಗೊತ್ತಿದ್ದು ಸುಮ್ಮನಿದ್ದಾರೆ. ಈಗ ನನಗೇನು ಗೊತ್ತಿಲ್ಲ ಅಂತಂದ್ರೆ ಯಾರಾದ್ರೂ ನಂಬ್ತಾರ? ಯಾರಾದ್ರೂ ನಂಬುವಂತ ವಿಚಾರ ಇದು? ದಿವ್ಯಾಂಗರಿಗೆ ದಿಶಾ ಕಮಿಟಿ ಮೆಂಬರ್ ಇದ್ದಾರೆ, ಮತ್ತೆ ನರ್ಸಿಂಗ್ ಕೌನ್ಸಿಲ್ ಮೆಂಬರ್, ಅದೇನಾದ್ರೂ ಕ್ಯಾನ್ಸಲ್ ಮಾಡ್ತೀರಾ ಸರ್? ಖಂಡಿತ ಅವೆಲ್ಲ ಕ್ರಮ ತೆಗೆದುಕೊಳ್ತೀವಿ. ಖಂಡಿತ ಶಿಸ್ತಿನೆಲ್ಲ ಕ್ರಮ ತೆಗೆದು. ನಮ್ಮ KKRDBಗೆ 3,000 ಕೊಟ್ಟಿರೋದೇನೋ ನಿಜ, ಆದ್ರೆ ಅಲ್ಲಿ ಆನ್ಸೇ ಕೊಟ್ಟಿಲ್ಲ. ಸಾಕಷ್ಟು ಶಾರ್ಟೇಜ್ ಇದೆ. ಇಲ್ಲ ಈಗ ಅದನ್ನ ಸೆಪರೇಟ್ ಒಂದು ಇಂಜಿನಿಯರಿಂಗ್ ವಿಂಗ್ ಇಲ್ಲ, ಟೆಕ್ನಿಕಲ್ ವಿಂಗೇ ಇಲ್ಲ. ಇಲ್ಲ, ಯು ಆರ್ ರೈಟ್. ಅದಕ್ಕೆ ಒಂದು ಟೆಕ್ನಿಕಲ್ ವಿಂಗ್ ಮಾಡೋದಕ್ಕೂ ಈಗ ನಾವು ತಯಾರಿ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಇಲಾಖೆಯಲ್ಲಿ ಈಗ ಇಂಪ್ಲಿಮೆಂಟಿಂಗ್ ಇಲಾಖೆಗಳು ಬೇರೆ ಬೇರೆ ಇದ್ದಾವೆ. RDPR, PWD. ಅಲ್ಲಿ ವಿಶೇಷವಾಗಿರುವಂಥ ಒಂದು ಇಂಜಿನಿಯರಿಂಗ್ ಜವಾಬ್ದಾರಿ ಕೊಡ್ತಾ ಇದ್ದೇವೆ. KKRDB ವರ್ಕ್ಸ್ಗೆ ಏನಾಗುತ್ತೆ, ಜನರಲ್ ವರ್ಕ್ಸ್ ಜೊತೆಗೆ ಇದನ್ನು ಮಾಡೋಕ್ಕೆ ಹೋದಾಗ ಕಷ್ಟ ಆಗ್ತದೆ. ಅದರಿಂದ ಆ ಇಲಾಖೆಯಲ್ಲೂ ಕೂಡ ಇಂಜಿನಿಯರಿಂಗ್ ಸಂಘಟನೆ ಮಾಡ್ತೀವಿ. ಮತ್ತು ಇನ್ನು ಸೂಪರ್ವೈಸರ್ ಮಾಡೋದಕ್ಕೆ ಒಬ್ಬ ಸೂಪರ್ಡೆಂಟ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಒಂದು ಸೆಲ್ಲನ್ನು ಕೂಡ ನಾವು ಮಾಡ್ತೀವಿ.